ಸರ್ ನಿಮ್ಮ ಜನಪದ ಸಿರಿ ಇದಕ್ಕೆ ಬಂದು ನೋಡಿದಾಗ ನಂಗೆ ತುಂಬ ಸಂತೋಷ ಆಗಿದೆ. ಏನು ವಿಚಾರ ಅಂತಂದರೆ ಸುತ್ತಲೂ ನೋಡಿದ್ರು ಭಾಳ ವಿದ್ವಾಂಸರಿದ್ದಾರೆ. ಜನಪದಕ್ಕೋಸ್ಕರ ದುಡ್ದಂಥವ್ರು, ಜನಪದಕ್ಕನ್ನ ಎಲ್ಲಿ ಮೂಲೆಯಲ್ಲಿ ಇದ್ದಕ್ಕಂಥ ಹೊರಗಡೆ ತಂದಂಥವ್ರು ಬಹಳಷ್ಟು ಜನ ಇದ್ದಾರೆ. ಅದು ಒಬ್ಬರು ಇಬ್ಬರು ಅಂತ ಹೇಳೋಕ್ಕಲ್ಲ, ಅದು ಇಲ್ಲಿ ಬಂದು ನೋಡಿದವ್ರಿಗೆ ಗೊತ್ತಾಗೋದು. ಅದಕ್ಕೆ ಈಗ ನೋಡಿದಾಗ ಅಂತ ಅನಿಸ್ತು, ಬರೀ ಅವ್ರ ಫೋಟೋಗಳೆಲ್ಲರದು ಇದೆ, ಬರೀ ಜನಪದ ಹಾಡುಗಾರಿಕೆನೋ ಅವ್ರ ಚರ್ಚೆನೋ ಅವ್ರ ಬಗ್ಗೆ ಡೀಟೇಲ್ಸು ಮಾತ್ರ ತಗೋತಾ ಇರ್ತೀರಾ. ಆದರೆ ನನಗನ್ನಿಸ್ತು, ಒಂದು ವಿಚಾರ ಅನ್ನಿಸ್ತು, ಅದ್ರ ಜೊತೆಗೆ ಆ ಜನಪದ ಕಲಾವಿದರು ಏನೇನು ಉಪಯೋಗಿಸ್ತಾರೆ ವಾದ್ಯ ಪರಿಕರಗಳು, ಆ ವಾದ್ಯ ಪರಿಕರಗಳು ಯಾಕೆ ನಿಮ್ಮ ಸ್ಟುಡಿಯೋದಲ್ಲಿ ಇರಬಾರ್ದು, ಇರಬೇಕು ಅನಿಸ್ತಲ್ಲ. ಅದಕ್ಕೋಸ್ಕರ ನನಗೆ ಅನ್ಸ್ಕೊಂಡೆ, ಮೊದಲನೇದಾಗಿ ನಮ್ಮ ಕಂಸಾಳೆನೇ ಕೊಡೋಣ. ಮಾದಪ್ಪ ಬಂದು ನಿಮ್ಮ ಸ್ಟುಡಿಯೋದಲ್ಲಿ ಕೂತ್ಕೊಂಡ್ರೆ ಅವನ ಹಿಂದೆ ಭಾಳಷ್ಟು ಜನ ಜನಪದ ವಾದ್ಯ ಪರಿಕರದವರೆಲ್ಲ ಬಂದು ಅವ್ರ ಜೊತೆ ಅವನ ಹಿಂದೆಗಡೆ ಬಂದು ಕೂತ್ಕೋತಾರೆ. ಅದಕ್ಕೋಸ್ಕರ ನಿಮ್ಮ ಸ್ಟುಡಿಯೋಗೆ ನಮ್ಮ ಕಂಸಾಳೆಯನ್ನು ಕೊಟ್ಟು ಇದು ಇನ್ನೂ ಮುಂದುವರಿಲಿ. ಹೀಗೆ ಭಾಳ ಪ್ರಪಂಚದಂಥ ನಿಮಗೆ ಸರ್, ಸ್ವಂತವಾಗಿ ನಿಮಗೇನೆ ನಿಮ್ಮ ಸ್ಟುಡಿಯೋದಲ್ಲಿ ಇಡೋಕ್ಕೋಸ್ಕರ ಕೊಡ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ನೀವು ಒಂದು ಮುಗಿಸ್ಬಿಡಿ ಸರ್. ನೋಡಿ ನುಡಿಸ್ತಾ ಇದ್ದಾರೆ ನಮ್ಮ ಕಂಸಾಳೆ ಹೆಂಗೆ ನುಡಿಸ್ಬೇಕು ಅಂತ ಚೆನ್ನಾಗಿ ನುಡಿಸ್ತಾ ಇದ್ದಾರೆ. ಅಂದರೆ ಇದು ಇರೋದ್ರಿಂದ ಯಾವುದೋ ಹೊರಗಡೆಯಿಂದ ಬಂದಿರ್ತಾರೆ, ಅವ್ರಿಗೆ ಗೊತ್ತಿರೋದಿಲ್ಲ ಕಂಸಾಳೆ ಏನು ಅಂತ ಅವ್ರಿಗೆ ನೀವು ತಿಳಿಸ್ಬೋದು. ಇದೊಂದು ಕಲೆ ಎಲ್ಲಿದೆ ಅಂತ ತಿಳಿಸ್ಬೋದು. ಹೌದು, ಅಂದರೆ ಆಗ ಕಂಚಿನಲ್ಲಿ ಮಾಡ್ತಾ ಇದ್ರು, ಇದೆಲ್ಲ ಮಿಕ್ಸಿ ಇರ್ತದೆ, ಹಿತ್ತಾಳೆ ತಾಮ್ರ ಇದೆಲ್ಲ ಮಿಕ್ಸಿಯಲ್ಲಿ ಮಾಡಿರ್ತಾರೆ ಸರ್. ಇದು ಈಗ ನಮ್ಮ ಜನಪದ ಸಿರಿ ಸ್ಟುಡಿಯೋ, ನಿಮ್ಮ ಜನಪದ ಸ್ಟುಡಿಯೋಗೆ ಕೊಡ್ತಾ ಇದ್ದೀವಿ. ಯಾವುದೇ ರೀತಿ ನೀವು ಅದರಲ್ಲಿ ಅನುಮಾನ ಪಡ್ಕೋಬೇಡಿ, ಸ್ವಂತವಾಗಿ ನಿಮ್ಮಲ್ಲೇ ಇಟ್ಕೊಳ್ಳಿ ಅಂತ ನಮ್ಮ ಸಂಸ್ಥೆ ಮುಖಾಂತರ ನಿಮಗೆ ಕೊಡ್ತಾ ಇರ್ತಕ್ಕಂಥ ಬರ್ತಕ್ಕಂಥ ಎಲ್ರಿಗೂ ತೋರಿಸ್ತೀನಿ. ತೋರಿಸಿ ಸರ್. ಅಲ್ವಾ? ಹೌದು, ಇದು ಕಂಸಾಳೆ ನೋಡಿ ಹಿಂಗಿರುತ್ತೆ ಅಂತ ನಮ್ಮ ಕಂಸಾಳದ ಬಗ್ಗೆ ಅವ್ರಿಗೂ ಮಾಹಿತಿ ಸಿಗ್ಲಿ ಸರ್. ಮಾದೇಶ್ವರ ನೀವು ಹೇಳ್ದಂಗೆ ಮಾದೇಶ್ವರನೇ ನಮ್ಮ ಸ್ಟುಡಿಯೋಗೆ ಬಂದು ನೆಲೆಗೊಳ್ತಾ ಇದ್ದಾನೆ ಅಂತ ಅನಿಸ್ತಾ ಇದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿಮ್ಮ ಪ್ರೀತಿಗೆ ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ವಿದ್ಯೆ ಗುರುವಿಗೆ ಶರಣು, ಬುದ್ಧಿ ಗುರುವಿಗೆ ಶರಣು, ವಿದ್ಯೆ ಕಲಿಸಿರುವ ಗುರುದೇವ. ಆತ್ಮೀಯ ಜನಪದ ಸಿರಿ ವೀಕ್ಷಕರಿಗೆ ನಿಮ್ಮ ಜರಗನಹಳ್ಳಿ ಕಾಂತರಾಜು ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ಜಾನಪದ ಕ್ಷೇತ್ರದಲ್ಲಿ ಅತ್ಯಂತ ಪ್ರಮುಖವಾಗಿ ಗುರುತಿಸ್ಕೊಳ್ತಕ್ಕಂಥ ಮಹಾಕಾವ್ಯಗಳೇ ಒಂದಾಗಿರ್ತಕ್ಕಂಥ ಶ್ರೀ ಮಲೆ ಮಹದೇಶ್ವರ ಮಹಾಕಾವ್ಯಕ್ಕೆ ಅಥವಾ ಆ ಕಾವ್ಯವನ್ನು ಹಾಡಲಿಕ್ಕೆ ಬಳಸ್ತಕ್ಕಂಥ ಕಂಸಾಳೆ ವಾದನದ ಹಳೆ ಮೈಸೂರು ಭಾಗದ ಪ್ರಖ್ಯಾತ ಹೆಸರಾಂತ ಹಿರಿಯ ಜಾನಪದ ಕಂಸಾಳೆ ಕಲಾವಿದರಾಗಿರ್ತಕ್ಕಂಥ ಹೆಬ್ಬಣಿ ಮಾದಯ್ಯನವರ ಬದುಕನ್ನು ತಮ್ಮ ಮುಂದೆ ತೆರೆದಿಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಹೆಬ್ಬಣಿ ಮಾದಯ್ಯನವರ ಮಗನಾಗಿರ್ತಕ್ಕಂಥ ಕಂಸಾಳೆ ಲಿಂಗಯ್ಯ ಅಂತಲೇ ಹೆಸರುವಾಸಿಯಾಗಿರ್ತಕ್ಕಂಥ ಅಂತಾರಾಷ್ಟ್ರೀಯ ಜಾನಪದ ಕಂಸಾಳೆ ಕಲಾವಿದರು ನಮ್ಮ ಜನಪದ ಸಿರಿ ಸ್ಟುಡಿಯೋಸಲ್ಲಿದ್ದಾರೆ. ಸ್ನೇಹಿತರೆ, ಲಿಂಗಣ್ಣ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈ ಒಂದು ಕಾರ್ಯಕ್ರಮದ ಮುಖಾಂತರ ಹೆಬ್ಬಣಿ ಮಾದಯ್ಯನವರು ಹಿರಿಯರು, ತಮ್ಮ ತಂದೆಯವರು, ಅವರ ಒಂದು ಬದುಕನ್ನು ಪುನಃ ತೆರೆದಿಟ್ಟು ವೀಕ್ಷಕರಿಗೆ ತಿಳಿಸ್ಬೇಕು ಅಥವಾ ಅವರ ಬದುಕನ್ನು ಒಂದೆಡೆ ದಾಖಲು ಮಾಡಬೇಕಂತಕ್ಕಂಥ ಜನಪದ ಸಿರಿಯ ಪ್ರಯತ್ನಕ್ಕೆ ತಾವು ಸಹಕಾರ ಕೊಡ್ತಾ ಇದ್ದೀರಿ. ಧನ್ಯವಾದಗಳು ತಮಗೆ. ವೀಕ್ಷಕರೇ, ಈಗಾಗಲೇ ಜನಪದ ಸಿರಿಯಲ್ಲಿ ಹಿಂದಿನ ಕೆಲ ಸಂಚಿಕೆಗಳಲ್ಲಿ ಕಂಸಾಳೆ ಲಿಂಗಯ್ಯನವರ ಬದುಕನ್ನು ನಾವು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದು ಸ್ನೇಹಿತರೆ. ಅದನ್ನು ತಾವೆಲ್ಲ ನೋಡಿದ್ದೀರಿ, ಮೆಚ್ಚಿದ್ದೀರಿ, ನಮ್ಗೆ ಅಭಿನಂದನೆ ಸಲ್ಲಿಸಿದ್ದೀರಿ. ಅದಕ್ಕೆ ಧನ್ಯವಾದಗಳನ್ನು ಸಲ್ಲಿಸ್ತಾ ತಮ್ಮೆಲ್ಲರಿಗೂ ಸ್ವಾಗತ. ಕಂಸಾಳೆ ಕಲಾವಿದ, ನಾಡಿನ ಹಿರಿಯ ಜಾನಪದ ಕಂಸಾಳೆ ಕಲಾವಿದ ಹೆಬ್ಬಣಿ ಮಾದಯ್ಯನವರ ಬದುಕಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ಹೀಗೆ ಕಳೆದ 15 ವರ್ಷಗಳ ಹಿಂದೆ ಅಂದರೆ 2008ನೇ ಇಸ್ವಿನಲ್ಲಿ ನಾಡಿನ ಹಿರಿಯ ಜಾನಪದ ಕಂಸಾಳೆ ಕಲಾವಿದರಾದ ಹೆಬ್ಬಣಿ ಮಾದಯ್ಯನವ್ರನ್ನ ನಾವು ಕಳ್ಕೊತೀವಿ ಸ್ನೇಹಿತರೆ. ಅವರೀಗ ನಮ್ಮ ಒಟ್ಟಿಗೆ ಇಲ್ಲ. ಹಾಗಾಗಿ ಹಿರಿಯ ಕಲಾವಿದರನ್ನ ನಾಡಿಗೆ ಪರಿಚಯ ಮಾಡಲೇಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾಡಿನ ಪ್ರತಿಷ್ಠಿತ ವಿಶ್ವವಿದ್ಯಾನಿಲಯವಾಗಿರ್ತಕ್ಕಂಥ ಹಂಪಿಯ ಕನ್ನಡ ವಿಶ್ವವಿದ್ಯಾನಿಲಯ ಪ್ರಸಾರಾಂಗ ಇಲಾಖೆ ಹೊರತಂದಿರತಕ್ಕಂಥ ಹೆಬ್ಬಣಿ ಮಾದಯ್ಯನವರ ಬದುಕನ್ನು ಆಧರಿಸಿದಂತಹ ಈ ಒಂದು ಕೃತಿಯನ್ನು ಬುಡಕಟ್ಟು ಮಹಾಕಾವ್ಯ ಮಾಲೆಯ ಮಲೆ ಮಹದೇಶ್ವರ ಅಂತಕ್ಕಂಥ ಶೀರ್ಷಿಕೆಯ ಮತ್ತು ಆ ಒಂದು ಶೀರ್ಷಿಕೆಯಲ್ಲಿ ಹೆಬ್ಬಣಿ ಮಾದಯ್ಯನವರಿಗೆ ಅರ್ಪಣೆ ಮಾಡಿರ್ತಕ್ಕಂಥ ಈ ಒಂದು ಮಹಾಕಾವ್ಯವನ್ನು ನಾವು ಒಂದು ದಾಖಲಾಗಿ ಇಟ್ಟುಕೊಂಡು ಈ ಒಂದು ಸಂವಾದವನ್ನು ನಡೆಸ್ತಾ ಇದ್ದೀವಿ ಸ್ನೇಹಿತರೆ. ಇದರ ಮುಖ್ಯ ಉದ್ದೇಶ ಹಿರಿಯ ಜಾನಪದ ಕಲಾವಿದರ ನಡೆನುಡಿಗಳು ಹಾಗೂ ಅವರ ಪರಂಪರೆ ನಾಡಿಗೆ ಪರಿಚಯವಾಗಬೇಕು ಹಾಗೂ ಇತ್ತೀಚಿನ ಉದಯೋನ್ಮುಖ ಕಲಾವಿದರುಗಳಿಗೆ ಹಿರಿಯ ಕಲಾವಿದರ ಪರಿಚಯ ಆಗಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಲಿಂಗಣ್ಣವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಜನಪದ ಸಿರಿಯ ಹಿತೈಷಿ ತಾವು ಮೊದಲಿಂದ ಕರೆದ ಕೂಡಲೇ ಸ್ಟುಡಿಯೋಗೆ ಬಂದಿರಿ, ತುಂಬ ಧನ್ಯವಾದಗಳು ತಮಗೆ. ನಿಮ್ಮನ್ನು ಇಟ್ಟುಕೊಂಡು ಅಂತಾರಾಷ್ಟ್ರೀಯ ಖ್ಯಾತಿಯನ್ನು ಪಡ್ಕೊಂಡಿರ್ತಕ್ಕಂಥ ಕಂಸಾಳೆ ಕಲಾವಿದರು ತಾವು ತಮ್ಮನ್ನು ಇಟ್ಟುಕೊಂಡು ತಮ್ಮ ತಂದೆಯವರ ಬದುಕನ್ನು
ಅನಾವರಣ ಮಾಡ್ತಕ್ಕಂಥ ಈ ಒಂದು ಕೆಲಸಕ್ಕೆ ನಮಗೂ ತುಂಬ ಸಂತೋಷ ಇದೆ, ನಿಮಗೂ ಕೂಡ ಸಂತೋಷ ಆಗಿದೆ ಅಂತ ನಾನು ಭಾವಿಸ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಮೊದಲಿಗೆ ನಮ್ಮ ವೀಕ್ಷಕರಿಗೆ ತಿಳಿಸಿ, ಹೆಬ್ಣಿ ಮಾದಯ್ಯನವರು ಯಾರು, ಅವರ ಇತಿಹಾಸ ಏನು, ಅವರ ಮೂಲ ಏನು ಅಂತ. ಹೆಬ್ಣಿ ಮಾದಯ್ಯನವರು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಹೆಬ್ಣಿ ಗ್ರಾಮ ಅಂತೇಳಿ ಕೊಳ್ಳೇಗಾಲಕ್ಕೂ ಮಳವಳ್ಳಿಗೂ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಬರ್ತದೆ ಪಂತಳ್ಳಿ ಅಂತ, ಹೊಸಳ್ಳಿ ಕ್ರಾಸು ಮುಂದೆ ಪಂತಳ್ಳಿ ಬರ್ತದೆ. ಆ ಪಂತಳ್ಳಿಯಿಂದ ಹೆಡಕ್ಕೆ ಹೋದ್ರೆ ಹೆಬ್ಣಿ ಗ್ರಾಮ ಅಂತ ಇದೆ. ಅಂದ್ರೆ ನಿಮ್ಗೆ ಗಗನ ಚುಕ್ಕಿ ಹತ್ರ ಆಗುತ್ತಾ? ಹತ್ರ ಆಗ್ತದೆ. ಸರಿ ಸರಿ ಸರಿ, ಹತ್ರ ಆಗ್ತದೆ. ಆ ಹೆಬ್ಣಿ ಗ್ರಾಮದಲ್ಲಿ ಹುಟ್ಟಿ ಬೆಳೆದಂಥವರು ಹೆಬ್ಣಿ ಮಾದಯ್ಯ ಅಂತ ನಮ್ಮ ಗುರುಗಳು ಮತ್ತು ನಮ್ಮ ದೊಡ್ಡಪ್ಪ ಅವರು. ದೊಡ್ಡಪ್ಪ ಅಂದರೆ ನಿಮಗೆ ಈಗ ಈ ಕ್ಷೇತ್ರದಲ್ಲಿ ಕಂಸಾಳೆ ಲಿಂಗಯ್ಯನವರು ಹೆಬ್ಣಿ ಮಾದಯ್ಯನವ್ರ ಮಗ ಅಂತ ಗುರುತಿಸ್ತಾರೆ ನಿಮ್ಮನ್ನ. ಅಂದರೆ ಅವ್ರು ನಿಮಗೆ ದೊಡ್ಡಪ್ಪನವ್ರು ಆಗಬೇಕಾ? ಹೌದು, ನಮ್ಮ ತಂದೆ ಅವ್ರ ತಂದೆಯವರು ನಮ್ಮ ಹೆಬ್ಣಿ ಮಾದಯ್ಯ ಅವ್ರದಲ್ಲ, ಅವ್ರ ತಂದೆಯವ್ರ ಹಣ್ಣು ತಮ್ಕೆ. ಸರಿ ಸರಿ ಸರಿ, ಅದು ಹಣ್ಣು ತಮ್ಕೆಯಿಂದ ಹಂಗೆ ಇದರಿಂದ ಒಂದೇ ಬುಡಕಟ್ಟು ನೀವು? ಒಂದೇ ಬುಡಕಟ್ಟು. ಹೌದು ಸರಿ. ಹಾಗಾದರೆ ನನಗೆ ಒಂದು ಸಂತೋಷ ಏನು ಅಂತಂದರೆ, ಹೆಬ್ಣಿ ಮಾದಯ್ಯನವರಂತಹ ಹಿರಿಯ ಜಾನಪದ ಜೀವ ಒಂದು ವಿಶ್ವವಿದ್ಯಾನಿಲಯವೇ ಅವರನ್ನು ಗುರುತಿಸಿ ಒಂದು ಮಹಾಕಾವ್ಯವನ್ನು ಹೊರತಂದಿರತಕ್ಕಂಥದ್ದು. ಸಂದರ್ಶನಕ್ಕೆ ಮುಂಚಿತ ತಿಳಿಸ್ತಿದ್ರಿ ನನಗೆ. 7 ರಾತ್ರಿ 7 ಹಗಲು ಹಾಡ್ತಕ್ಕಂಥ ಮಲೆ ಮಹದೇಶ್ವರ ಮಹಾಕಾವ್ಯವನ್ನು ನಿರರ್ಗಳವಾಗಿ ಹಾಡ್ತಿದ್ರು ಹೆಬ್ಣಿ ಮಾದಯ್ಯನವರು. ಅವರ ಒಂದು ಮಹಾಕಾವ್ಯವನ್ನು ಈ ಒಂದು ಪುಸ್ತಕದಲ್ಲಿ ದಾಖಲು ಮಾಡಿ ಇಡಲಾಗಿದೆ ಅಂತ. ಇದು ಒಬ್ಬ ಜನಪದ ಕಲಾವಿದನಿಗೆ ನಾಡು ಅಥವಾ ಸಮಾಜ ನೀಡಬಹುದಾದಂಥ ಅತಿ ದೊಡ್ಡ ಗೌರವ, ಅತಿ ದೊಡ್ಡ ಪ್ರಶಸ್ತಿ ಅಂತ ನಾನು ಅದರ ಭಾವಿಸ್ತಾ, ಹೆಬ್ಣಿ ಮಾದಯ್ಯನವರ ಮೂಲ ಕಲೆ ಏನು, ಅವರ ಕಲಾ ಪ್ರಕಾರ ಏನು ಲಿಂಗಯ್ಯನವರೇ? ಮೂಲ ಕಲೆ ಕಂಸಾಳೆನೆ. ನಮ್ಮ ದೊಡ್ಡಪ್ಪವರು ಹೆಬ್ಣಿ ಮಾದಯ್ಯನವರು ಅವ್ರಿಗೆ 12ನೇ ವಯಸ್ಸಿನಲ್ಲೇ ಗುಡ್ಡನ್ನು ಬಿಡಿಸಿದ್ರು. ಮಹಾದೇಶ್ವರನ ದೀಕ್ಷೆ ಕೊಡ್ಸಿದ್ರು. 12ನೇ ವಯಸ್ಸಿನಲ್ಲೇ ದೀಕ್ಷೆ ತಗೊಂಡು ಮಹಾದೇಶ್ವರನ ಗುಡ್ರು. ಅದು ನಮ್ಮ ವಂಶ ಪರಂಪರೆಗೆ ಮನೆಗೆ ದೊಡ್ಡ ಮಗನ ಬಿಟ್ಕೊ ಬರ್ತಾ ಇರ್ತಾರೆ. ಅದೇ ಥರ ನಮ್ಮ ಹೆಬ್ಣಿ ಮಾದಯ್ಯನವ್ರಿಗೂ ದೀಕ್ಷೆ ಕೊಟ್ಟು ಅವ್ರು ಗುಡ್ರಾಗಿದ್ರು. 12ನೇ ವಯಸ್ಸಿಗೆ ಅವ್ರು ಗುಡ್ಡನ್ನು ಬಿಡಿಸಿದ್ರು. ಅವ್ರ ತಾಯಿ ಬಿಡಿಸ್ಕೊಂಡು ಹಿಂಗೆ ಇರಬೇಕಾದ್ರೆ ಅವ್ರ ಪಕ್ಕದಲ್ಲಿ ಮನ್ಸನಹಳ್ಳಿ ಅಂತ ಇದೆ. ಮನ್ಸನಹಳ್ಳಿ, ಆ ಮನ್ಸನಹಳ್ಳಿ ಒಬ್ರು ಕೆಂಚಯ್ಯ ಅಂತೇಳಿ ಕಂಸಾಳೆ ಆ ಕತೆ, ಮಹಾದೇಶ್ವರನ ಕತೆ ಹೇಳೋದು, ಕಂಸಾಳೆ ನೃತ್ಯ ಮಾಡೋದೆಲ್ಲ ಅವ್ರಿಗೆ ಮಾಡ್ತಾ ಇದ್ರು. ನೀವು ಮಂಚನಹಳ್ಳಿ ಅಂತ ಹೇಳ್ತಾ ಇದ್ರೆ ನನಗನ್ಸುತ್ತೆ ಈ ಬ್ಲಫ್ ಸಮೀಪ ಇರತಕ್ಕಂಥ ಈ ಮುತ್ತತ್ರಾಯನ ಗುಡಿ ಇದೆ ಒಂದಲ್ಲಿ, ಚಿಕ್ಕ ಮುತ್ತತ್ತಿ ಅಂತ ಕರೀತಾರೆ ಅದನ್ನು. ಆ ದೇವಸ್ಥಾನಕ್ಕೆ ಸಮೀಪ ಇರತಕ್ಕಂಥ ಊರುಗಳ ಈ ಹೆಬ್ಣಿ ಮತ್ತು ಮಂಚನಹಳ್ಳಿ? ಅದಕ್ಕೆ ಹತ್ರ ಇಲ್ಲ. ಬ್ಲಫ್ ಹೇಳಿದ್ರಲ್ಲ, ಬ್ಲಫ್ ಹತ್ರ ಹತ್ರ. ಇವ್ರ ಊರಿಂದ ಒಂದು ಬೆಟ್ಟ ಇದೆ, ಅದಕ್ಕೆ ಆ ಕಡೆ ಹೋದ್ರೆ ಬ್ಲಫ್ ಇದೆ. ಸರಿ ಸರಿ, ಹತ್ರ ಬ್ಲಫ್ಗೂ ಮತ್ತು ನಿಮ್ಮೂರಿಗೂ ಒಂದು ಬೆಟ್ಟ, ಒಂದು ಗುಡ್ಡ ಮಧ್ಯ ಇದೆ. ಹೌದೌದು, ಅಲ್ಲಿಗೆ ಹತ್ರ. ಸರಿ 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 ಸರಿ. ಆಗ ಅವರು ಪಕ್ಕದಲ್ಲಿ ಇದ್ ನೋಡ್ಬಿಟ್ಟು ಅವರು ಕಂಸಾಳೆ ಕತೆ ಮಾಡೋದು ಕೆಂಚಯ್ಯನವರು. ಆಗ ಹೋಗ್ಬಿಟ್ಟು ನಮ್ಮ ಗುರುಗಳು ಈ ಥರ ಅವ್ರ ತಾಯಿಗೆ ಹೇಳ್ಬಿಟ್ಟು ಈ ಥರ ನಾನು ಕಲ್ಸ್ಕೋಬೇಕು, ಇದು ಮಾಡಬೇಕು ಅಂತಂದಾಗ ಆಗ ಅವ್ರ ಹತ್ರ ಹೋಗಿ ಅವ್ರ ತಾಯಿ, ನಾನು ಒಂದಿಷ್ಟು ರಾಗಿ ಕೊಡ್ತೀನಪ್ಪ, ನನ್ನ ಮಗನ್ ಕಲ್ಸ್ಕೊಡಿ ಅಂತ ಹೇಳಿ ಗುರುದಕ್ಷಿಣೆ ಗುರುದಕ್ಷಿಣೆ ಅವಾಗೆಲ್ಲ ರಾಗಿ ಭತ್ತ ಇದನ್ನೇ ಕೊಡ್ತಾ ಇದ್ವಿ. ನೀವು ತಗೊಂಡಂಗೆ ಚೆಕ್ ಡಿಡಿ ಅಂತ ಆ ಗುರುದಕ್ಷಿಣೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಆಗ ಅವ್ರ ಜೊತೆಲಿ ಇವ್ರನ್ನ ಬಿಟ್ರು, ನಮ್ಮ ಗುರುಗಳ ಹೆಬ್ಣಿ ಮಾದಯ್ಯವ್ರನ್ನ. ಕೆಂಚಯ್ಯನವ್ರ ಜೊತೆಗೆ ಇವ್ರನ್ನ ಬಿಟ್ರು. ಅಂದ್ರೆ ಹೆಬ್ಣಿ ಮಾದಯ್ಯನವರ ಗುರುಗಳು ಮಂಚನಹಳ್ಳಿ ಕೆಂಚಯ್ಯನವರು ಅಂತ ಹೇಳ್ತಾ ಇದ್ದೀರಾ? ಸರಿ ಸರಿ, ಕೆಂಚಯ್ಯನವರು ಅಂತ. ಆವಾಗ ಅವರು ಈ ಕುರಿ ಮೇಯ್ಸಕ್ ಹೋಗ್ಬೇಕಾದ್ರೆಲ್ಲ ಅವ್ರ ಜೊತೆ ಕರ್ಕೊಂಡು ಹೋಗೋದು, ಈ ಕಂಸಾಳೆ ಕಲ್ಸ್ಕೊಡೋದು ಮಾಡೋದು. ಆಮೇಲೆ ಭಿಕ್ಷೆ ಮಾಡಕ್ ಹೋಗ್ತಾರೆ. ಅಂದ್ರೆ ಮಾದಪ್ಪ ನಮ್ದು ಪದ್ಧತಿ ಇದೆಯಲ್ಲ, ಉಪದಾನ ಮಾಡೋದು. ಆಗ ಅವ್ರ ಜೊತೆಲಿ ಕರ್ಕೊಂಡು ಹೋಗ್ಬಿಟ್ಟು ಅವ್ರನ್ನ ಆಗ ಕಥೆನೆಲ್ಲ ಹೇಳ್ಕೊಟ್ಟು ವರ್ಷನೆಲ್ಲ ಹೇಳ್ಕೊಡ್ತಿದ್ರಂತೆ. ಅವಾಗ ಅವರಿಂದ ಕಲ್ತ್ಕೊಂಡಂತದ್ದು ನಮ್ಮ ಗುರುಗಳು ಇಡೀ ಮಹಾದೇಶ್ವರನ ಕಥೆಗಳು. ಇನ್ನು ಅವ್ರು ನಮ್ಮ ಗುರುಗಳು 18 ಕತೆ ಮಾಡ್ತಾರೆ. 18 ಕತೆನೂ ಅವರು ತನ್ನ ಮೆದ್ಲಲ್ಲಿ ಇಟ್ಕೊಂಡು ಅಷ್ಟು ಮಾಡ್ತಾರೆ. ಬರೀ 7 ಮಹಾದೇಶ್ವರನ ಕತೆ ಮಾಡ್ತಾರಲ್ಲ, ಆ 7 ರಾತ್ರಿ ಅವ್ರ ಕತೆ ಮಾಡೋದಲ್ದೇನೆ ಬೆಳಗಿನ ಬಟ್ಟದ ರಣಸ್ವಾಮಿ ಕತೆ ಮಾಡ್ತಾರೆ, ನಂಜುಂಡೇಶ್ವರನ್ ಕತೆ ಮಾಡ್ತಾರೆ, ಬಸವೇಶ್ವರನ್ ಕತೆ ಮಾಡ್ತಾರೆ, ಚೆನ್ನಿಗ್ರಾಮನ್ ಕತೆ ಮಾಡ್ತಾರೆ, ಮೈದಾಳ್ ರಾಮನ್ ಕತೆ ಮಾಡ್ತಾರೆ, ನಂಜುಂಡೇಶ್ವರನ್ ಮಾಡ್ತಾರೆ. ಹೀಗೆ 18 ಕತೆ ಅವರು ಮಾಡ್ತಾ ಇದ್ದಿದ್ದು. ಹೀಗೆ ಅದನ್ನ ಮಾಡ್ಕೊಂಡು ಬರ್ತಾ ಇದ್ದಾಗ ಆಗ ಇದನ್ನ ಕಂಸಾಳೆನ ಅವರು ಕಂಟಿನ್ಯೂ ಮಾಡ್ಕೊಂಡ್ರು. ನೋಡಿ, ಜನಪದರ ಮಹಾಶಕ್ತಿ ಏನು ಅಂದರೆ ಲಿಂಗಯ್ಯನವರೇ, ಈ ಪುಸ್ತಕವನ್ನು, ಈ ಮಹಾಗ್ರಂಥದಲ್ಲಿ ಇರ್ತಕ್ಕಂಥ ಆ ಮಹದೇಶ್ವರ ಮಹಾಕಾವ್ಯದ
ಸಾಲುಗಳನ್ನು ನೋಡ್ತಿದ್ರೆ ನಮ್ಗೆ ಓದಲಿಕ್ಕೆ ಸುಮಾರು ಒಂದು ವಾರ ಆಗುತ್ತೆ ಹೌದು ಅಲ್ವಾ. ಅಂಥದ್ರಲ್ಲಿ ಇಷ್ಟು ದೊಡ್ಡ ಒಂದು ಮಹಾ ಗ್ರಂಥವನ್ನು ನೀವು ಹೇಳ್ತಿದ್ದೀರಿ ಈಗ 18 ಕಥೆಗಳು ಅಂತ, 18 ಮಹಾಕಾವ್ಯಗಳನ್ನು ಕಥೆಗಳನ್ನು ತನ್ನ ಸ್ಮೃತಿ ಪಟಲದಲ್ಲಿ ಇರಿಸ್ಕೊಂಡು ನೆನಪಲ್ಲಿ ಹಾಡ್ತಕ್ಕಂಥದ್ದು ಎಷ್ಟು ದೊಡ್ಡ ಒಂದು ಶಕ್ತಿ ಇರ್ಬೋದು. ಅದು ಒಂದು ಶಕ್ತಿ ಅವ್ರಿಗಿದೆ. ನಮ್ಮ ದೊಡ್ಡಪ್ಪರು ನಮ್ಮ ಗುರುಗಳು ಹೇಳ್ತಾ ಇದ್ರು, ಮೈದಾಳ್ರ ಒಂದು ಕಥೆನ ಚೆನ್ನಿಗ್ರಾಮ ಕಥೆನ ಯಾರೋ ಈ ಥರ ಹೊರಗಡೆ ಊರಲ್ಲಿ ಮಾಡ್ತಾ ಇದ್ರಂತೆ. ಅವಾಗ ಇವರು ಅಲ್ಲಿ ಹೋದ್ರಂತೆ. ಅಲ್ಲಿ ಹೋಗ್ಬಿಟ್ಟು ಆ ಕಥೆನ ಕೇಳ್ತಾ ಇದ್ರಂತೆ. ಕೇಳ್ತಾ ಇದ್ದಾಗ 4 ಗಂಟೆ ರಾತ್ರಿವರೆಗೂ ಕೇಳ್ಕೊಬಂದ್ರಂತೆ. ಇಡೀ ಒಂದು ರಾತ್ರಿಯಲ್ಲಿ ಅವ್ರು ಹೇಳಿದ್ದ ಅವರು ಕತೆ ಮಾಡ್ತಾ ಇದ್ದಿದ್ದನ್ನ ಇವ್ರು ಕೇಳಿಸ್ಕೊತಿದ್ದು ಹಿಂದೆ ಇದ್ಕೊಂಡಷ್ಟೇ. ಅದೇ ಕಥೆನ ತಿರ್ಗಾ ಇವರು ಕತೆ ಮಾಡಕ್ ಶುರು ಮಾಡಿದ್ರಂತೆ. ಒಮ್ಮೆ ಒಂದ್ಸಲ ಕೇಳಿಸ್ಕೊಂಡಿದ್ದು ಅದನ್ನ ನೆಕ್ಸ್ಟ್ ಇವರು ಆ ಕಥೆನ ಮಾಡಕ್ ಶುರು ಮಾಡಿದ್ರಂತೆ. ಅಂದ್ರೆ ಅವ್ರಿಗೆ ಎಷ್ಟು ಆಸಕ್ತಿ ಇತ್ತು ಅಂತಂದ್ರೆ ಅವ್ರು ಹೇಳೋದ್ರಲ್ಲಿ ಈ ಮಹದಪ್ಪನವ್ರನ್ನು ಹಿಡಿದು ಬಿಟ್ಟಿದ್ರು, ಗಟ್ಟಿಯಾಗಿ ಹಿಡಿದು ಬಿಟ್ಟಿದ್ರು. ಆಮೇಲೆ ಅವ್ರು ಕಲಿಸಿದಂಥ ಗುರು ಇದಾರಲ್ಲ, ಆ ಇಚ್ಛಾಶಕ್ತಿ ನೋಡಿ. ಅದು ಯಾವ್ದಾದ್ರು ವ್ಯಕ್ತಿ ಕೇವಲ ಇದೊಂದು ಕಲೆ ಅಂತಲ್ಲ, ಯಾವುದೇ ಕೆಲಸವಾದರೂ ಗಟ್ಟಿಯಾಗಿ ತನ್ನ ಮನಸ್ಸೊಳಗೆ ತಗೊಂಡ್ಬಿಟ್ರೆ ಮಾಡಲೇಬೇಕಂತ, ಖಂಡಿತವಾಗ್ಲೂ ಅದು ನೆರವೇರುತ್ತೆ ಅಂತ. ಆ ಇಚ್ಛಾಶಕ್ತಿ ಎಷ್ಟು ಗಟ್ಟಿಯಾಗಿರ್ಬೋದು ಅವತ್ತಿನ ಜನಗಳಲ್ಲಿ. ಹೌದು, ಅದು ಗಟ್ಟಿಯಾಗಿತ್ತು. ಆಮೇಲೆ ಅವ್ರ ಗುರುವಿನ ಸೇವೆನೂ ಅಷ್ಟೇ ಚೆನ್ನಾಗಿ ಮಾಡಿದ್ರು. ಏನು ಗುರು ಸೇವೆ ಅಂದರೆ ಏನಂತಾರ ನಮ್ಮ ಗುರುಗಳು ಹೇಳ್ತಾ ಇದ್ರು, ಅವರು ಕತೆಗೆಲ್ಲ ಈ ಭಿಕ್ಷಿಕ್ ಕರ್ಕೊಂಡು ಹೋಗ್ಬೇಕಾದ್ರೆ ಕತೆ ಹೇಳ್ತಾ ಇದ್ರಂತೆ. ಹೇಳ್ಬಿಟ್ಟು ಅವರು ಒಂದು ಕಡೆ ನಿನ್ಸ್ಬಿಟ್ಟಿರ್ತಿದಂತೆ. ನಿನ್ಸ್ಬಿಟ್ಟು ತಿರ್ಗಾ ಆಮೇಲೆ ಕೇಳ್ತಿದ್ರಂತೆ, ಮದ ಎಲ್ಲಿ ಮಾಡಿ ನಿನ್ಸಿದ್ದ ನಿನಗೆ ಅಂತಂದು. ಆಗ ಇವ್ರು ಗ್ಯಾಪ್ನ ಇಟ್ಕೊಂಡು ತಿರ್ಗಾ ಹೇಳ್ತಾ ಇದ್ರಂತೆ, ಇಲ್ಲಿ ನಿನ್ಸಿದ್ರಿ ಅಂತ ಹೇಳ್ತಾ ಇದ್ರಂತೆ. ಗ್ಯಾಪ್ನ ಇಟ್ಕೊಂಡು ಹೇಳ್ತಾ ಇದ್ರಂತೆ. ಆಮೇಲೆ ಗುರುಗಳಿಗೆ ಅವರು ಭಿಕ್ಷೆ ಮಾಡ್ಕೊಂಡು ಹೋಗ್ಬೇಕು ಮಾಡಿದಾಗ ಅದ್ರಲ್ಲಿ ದವಸ ಧಾನ್ಯ ಬರ್ತದೆ, ಅಲ್ಲಿ ಕಾಸು ಬರೋದ್ರಲ್ಲಿ ಇವರು ಒತ್ಕೋತಿದ್ರು. ಇವರು ಅದನ್ನಲ್ಲಿ ಒಂದನ್ನು ಮಡಿಕೋತಿರ್ಲಿಲ್ವಂತೆ, ಒಂದು ಪೈಸನೂ ಆಗಲಿ ದವಸ ಧಾನ್ಯ ಇವ್ರಿಗೆ ಕೊತ್ತಿರ್ಲಿಲ್ವಂತೆ. ಗುರುಗಳಿಗೆಲ್ಲ ಮೂಟೆ ಕಟ್ಟಿ ಅವ್ರ ಮನೆಗೆ ತೊಗೊಂಡೋಗಿ ಕೊಟ್ಟು, ಅವ್ರು ಹಂಗಿದ್ರೆ ನೀನು ತೊಗೊಂಡೋಗು ಅಂತಂದ್ರಂತೆ. ಇದು ನನ್ಗೆ ಬೇಡ, ಇದು ನಿಮ್ಮ ಸೇವೆ ಮಾಡೋಕ್ಕೋಸ್ಕರ, ನಿಮ್ಗೆ ಜ್ಞಾನ ಬೇಕಿತ್ತು, ಕೊಟ್ಟಿದ್ದೀರಾ, ಸಾಕು ನನಗೆ, ಸಾಕು, ನೀವು ತಗೊಳ್ಳಿ ಅಂತ ಅವ್ರಿಗೆ ತಗೊಂಡೋಗಿ ಮನೆಗೆ ಮೂಟೆ ಕಟ್ಟಿ ಎಲ್ಲ ತಗೊಂಡೋಗಿ ಕೊಟ್ಬಿಟ್ಟು ಬರ್ತಿದ್ರು. ಇಂಥ ಒಂದು ಶಿಷ್ಯ ಪರಂಪರೆ ಅಥವಾ ಗುರು ಪರಂಪರೆ ಇವತ್ತಿನ ಕಾಲದಲ್ಲಿ ಕಾಣೋದು ತುಂಬಾ ಕಷ್ಟ ಅಲ್ವಾ? ಇಲ್ಲ, ಇವತ್ತಿನ ಕಾಲದಲ್ಲಿ ಏನಂದ್ರೆ ಗುರುಗಳು ಇನ್ನೂ ವಿದ್ಯೆ ಕಲಿಸಿರಲ್ಲ, ಆಗ್ಲೇ ಪರ್ಫಾರ್ಮೆನ್ಸ್ ಬಂದ್ಬಿಡ್ತಾರೆ. ಆಗ್ಲೇ ನಾನೇ ಕಲ್ತಿದ್ದು ನಾನೇ ಅಂತ ಹೇಳಿ ಅವಲೇ ಗುರುನ ಹಿಂದಕ್ಕೆ ಹಾಕ್ಬಿಟ್ಟು ಮುಂದಕ್ಕೆ ಓಡೋಗ್ಬಿಟ್ಟಿರ್ತಾರೆ. ಅದೇ ಸೋಷಿಯಲ್ ಮೀಡಿಯಾ ಎಲ್ಲ ಬಂದ್ಬಿಟ್ಟಿದೆಯಲ್ಲ, ಈ ಫೇಸ್ಬುಕ್ ಇರೋದ್ರಿಂದ ಅಲ್ಲೇ ಆನ್ ಮಾಡಿ ಇಟ್ಕೊಳ್ಳೋದು, ಒಂದು ಲೈವ್ ಮಾಡ್ಬಿಡೋದು, ಒಂದು ಹಾಡ್ಬಿಟ್ಟು ಹೌದು. ಅದು ಸೋಷಿಯಲ್ ಮೀಡಿಯಾದಲ್ಲಿ ಈಗ ನಮ್ಮ ಕಂಸಾಳೆದು ಯಾವುದೋ ಒಂದು ಫೇಸ್ಬುಕ್ ಅಲ್ಲಿ ಯಾವುದೆಲ್ಲ ಇರ್ತದೆ ಅನ್ಕೊಳ್ಳಿ, ಅದನ್ನ ನೋಡ್ಬಿಟ್ಟಿರ್ತಾರೆ, ಅದನ್ನ ನೋಡ್ಕೊಂಡು ಕಲ್ತಿರ್ತಾರೆ. ನಿಮ್ ಕಂಸಾಳೆ ಕಲ್ಸಿದ್ ಯಾರು ಅಂತ ಅವ್ರ ಗುರುನೇ ಗೊತ್ತಿರಲ್ಲ. ಅದು ಸೋಷಿಯಲ್ ಮೀಡಿಯಾ ಬಂದಿರ್ತಾರಲ್ಲ, ಮಾರ್ಕ್ ಜುಗರ್ಬರ್ಗ್ ಫೇಸ್ಬುಕ್ ಅವರು ಕಲ್ಸಿದ್ ಹುಡುಗರು. ಹೌದೌದು. ಅಂದ್ರೆ ಒಂದು ಪರಿಪೂರ್ಣವಾಗಿ ಒಂದು ವಿದ್ಯೆಯನ್ನ ಕಲಿಬೇಕಾದ್ರೆ ಗುರುವಿನ ನೆರವು ಇರಲೇಬೇಕಾಗುತ್ತಲ್ವಾ? ಹೌದು, ಇರಲೇಬೇಕು ಅಲ್ವಾ? ಹೌದು. ಇಲ್ಲಾಂದ್ರೆ ಆತ ಕಲಿಯೋದು ಪರಿಪೂರ್ಣವೂ ಆಗೋದಿಲ್ಲ, ಅಥವಾ ಅದು ಸರಿ ಮಾರ್ಗವೂ ಅಲ್ಲ ವಿದ್ಯೆ ಕಲೀಲಿಕ್ಕೆ. ನಿಜ ಅಲ್ವಾ? ಗುರುವಿನ ದಾರಿಯಲ್ಲೇ ಹೋಗ್ಲೇಬೇಕು. ಅದರಲ್ಲೂ ನಮ್ಮ ದೊಡ್ಡಪ್ಪ ಹೇಳ್ತಿದ್ರು, ಗುರುಗೆ ಅವ್ರು ಏನ್ ಕಲ್ಸ್ಕೊಡ್ತಾರೆ ಅವ್ರನ್ನ ಬರೀ ಅಷ್ಟೇ ಮಾಡ್ತಿರ್ಲಿಲ್ವಂತೆ. ಅವರು ಇದರ ಕೊಳದಲ್ಲೂ ಸ್ನಾನ ಮಾಡ್ಬೇಕಾದ್ರೆ ಅವ್ರ ಮೈ ಉಜ್ಜೋದು, ಅದೆಲ್ಲ ಸೇವೆ ಮಾಡ್ತೀವಿ. ಇದು ಸೇವೆ ಅಂದ್ರೆ ನಿಜವಾಗ್ಲೂ ಅದ್ರ ಬಗ್ಗೆ ಹೇಳಿ. ಹೌದು, ಅದನ್ನೆಲ್ಲ ಈ ನಮ್ಮ ಬುಡಕಟ್ಟು ಕಾವ್ಯ ಮಾದೇಶ್ವರ ಇದ್ರ ಬುಕ್ ನಲ್ಲಿ ಎಲ್ಲ ಹೇಳಿದ್ದಾರೆ. ಅದು ಹೌದು. ಅವ್ರ ಗುರುಗಳ ಸೇವೆನ ಗುರುಗಳು ಬಟ್ಟೆ ಒಗೆಯೋದು, ಗುರುಗಳಿಗೆ ಬೆಂತಿಕ್ಕೋದು, ಹೌದು, ಬೆಂತಿಕ್ಕೋದು, ಬಟ್ಟೆ ಒಗೆಯೋದು, ಅವ್ರ ಮೈಕೆಲ್ಲ ಹುಚ್ಕೊಡೋದು, ಅವ್ರ ಜೊತೆಲಿ ಕರ್ಕೊಂಡೋಗಿ ಮನೆಗೆ ಬಿಡೋದು. ಸರಿ ಸರಿ ಸರಿ. ಅಷ್ಟು ಅವ್ರಿಗೆ ಗುರುವಿನ ಸೇವೆ. ಉಪದಾನದಲ್ಲಿ ಸಂಗ್ರಹವಾಗ್ತಕ್ಕಂಥ ದವಸ ಧಾನ್ಯಗಳನ್ನ ತಲೆ ಮೇಲೆ ಹೊತ್ಕೊಂಡು ಮನೆಗೆ ತಂದು ಕೊಡೋದು ಸೇವೆ. ಅಷ್ಟು ಗುರುಗಳ ಮನೆಯ ಕುರಿ, ಮೇಕೆ, ಹಸು, ಎಮ್ಮೆಗಳನ್ನ ಮೇಯಿಸೋದು ಅಲ್ವಾ? ಹೌದೌದು, ಈ ತರದೆಲ್ಲ ಮಾಡಿದ್ದಾರೆ. ಈಗಿನ ಹುಡುಗರಿಗೆ ಹೇಳಕ್ಕಾಗಲ್ಲ ಸರ್, ಈ ಹುಡುಗರಲ್ಲಿ ಕಲೆನೇ ಹಿಂಗ್ ಕಲಿ ಅಂತಂದ್ರೆ ಇದನ್ನೆಲ್ಲ ಕೋಪ ಮಾಡ್ಕೊಂಡು ನಿಜ ನೋಡಿ. ಈ ಮಾತುಗಳು, ಈ ಚರ್ಚೆ ನಿಜವಾಗ್ಲೂ ಈಗಿನ ಸಮಯಕ್ಕೆ ಅತ್ಯಗತ್ಯ. ಯಾಕೆ ಅಂತಂದ್ರೆ ಕೇವಲ 4 ಪದ ಕಲಿತು ನಾನು ಕಲಾವಿದ ಅಂತ ಬೀಗ್ತಕ್ಕಂಥ ಅವತ್ತಿನ ಜನ ಬಾಗ್ತಿದ್ರು ವಿದ್ಯೆ ಕಲಿತ ಮೇಲೆ. ಈಗಿನ ಕಲಾವಿದರು ಬೀಗ್ತಾರೆ ಅಲ್ವಾ? ಆ ಬಾಗೋ ಬದಲು ಬೀಗ್ತಾರೆ ಅಂತ ಅನೇಕ ಕಲಾವಿದರುಗಳಿಗೆ ಈ ಒಂದು ಸಂವಾದ ಒಂದು ಪಾಠವಾದೀತು ಅಂತ ನಾನು ನಂಬ್ತಾ, ಲಿಂಗಣ್ಣವರೇ, ಈಗ ನಾವೇನು ಮಾಡೋಣ, ಎಬ್ಣಿ ಮಾದಯ್ಯನವರ ಅವತ್ತಿನ ಕಾಲದ ಬದುಕನ್ನು, ಯಾಕಂದರೆ ಅವರ ಬಾಲ್ಯವನ್ನು ನೀವು ಕಣ್ಣಾರ ಕಂಡಿರೋದಿಲ್ಲ, ಹಾಗಾಗಿ ಹೀಗೆ ಶುರು ಮಾಡೋಣ ಈ ಕಾರ್ಯಕ್ರಮವನ್ನು. ಹೇಗೆ ಅಂದರೆ ಮಾದಯ್ಯನವರ ಮತ್ತು ನಿಮ್ಮ ಭೇಟಿ, ಪ್ರಥಮ ನೋಟ ಎಲ್ಲಾಯಿತು, ಅಲ್ಲಿಂದ ಆಚೆಗೆ ನಾವು ಮಾತಾಡೋಣ. ಆಗ ಸೂಕ್ತ ಅಂತ ಕಾಣುತ್ತೆ. ಯಾಕೆಂದರೆ
ಅವ್ರು ನಿಮ್ಮ ದೊಡ್ಡಪ್ಪನವರಾಗಿರೋದ್ರಿಂದ ಅವ್ರ ಬಾಲ್ಯದಲ್ಲಿ ನೀವು ಹುಟ್ಟೇ ಇರೋದಿಲ್ಲ. ಹಾಗಾಗಿ ನೀವು ನಿಮ್ಮ ಹುಟ್ಟಿನ ನಂತರ ನೀವು ಕಂಡ ಹೆಬ್ಣಿ ಮಾದೇವನವ್ರ ಬಗ್ಗೆ ತಿಳಿಸ್ತಾ ಹೋಗಿ ಸೂಕ್ತ ಅಂತ ನಾನು ಅಂದ್ಕೊಳ್ತೀನಿ. ಹೇಗೆ ಹೆಬ್ಣಿ ಮಾದೇವನವ್ರನ್ನ ಕಂಡ್ರಿ, ಎಲ್ಲಿ ಹೇಗೆ ನಿಮ್ಮ ಪರಿಚಯ ಆಯಿತು ಅಂತ? ಅವ್ರು ನಮ್ಮ ಹೆಬ್ಣಿ ಗುರುಗಳು ನಮ್ಮ ದೊಡ್ಡಪ್ಪ ಆಗಿರೋದ್ರಿಂದ ಅವರು ಊರನ್ನ ಒಂದು 50ನೇ ಇಸ್ವಿನಲ್ಲೇ ಊರು ಬಿಟ್ಬಿಟ್ರು, ಮಳವಳ್ಳಿನ. ಅವ್ರು ಹೆಬ್ಣಿ ಗ್ರಾಮ ಬಿಟ್ಬಿಟ್ರು. ಸ್ವಲ್ಪ ಬಡತನ. ಆ ಬಡತನದಲ್ಲಿ ಅವ್ರಿಗೆ 3 ಜನ ಮಕ್ಕಳು, ಒಬ್ಬರು ಹೆಣ್ಮಗಳು ದೊಡ್ಡವರು, ಇನ್ನು ಇಬ್ಬರು ಗಂಡು ಮಕ್ಕಳು. ಮಹಾದೇವಮ್ಮ ಅಂತ ಮಗಳು, ಚಂದ್ರಶೇಖರ್ ಅಂತ ಮೊದಲನೇ ಮಗ, ಎರಡನೇ ಮಗ ನಾಗರಾಜು ಅಂತ. 3 ಜನ ಹೊಟ್ಟು ಮಕ್ಕಳು. ಬಡತನವನ್ನು ಮುಂದೆ ನಡ್ಸೋಕ್ಕಾಗ್ದೇ ಬೆಂಗಳೂರಿಗೆ ಬಂದು ಬೆಂಗಳೂರು ಸೇರಿಕೊಂಡ್ರು. ಹೌದಾ, ಬೆಂಗಳೂರಿಗೆ ಬಂದ್ಬಿಡ್ತಾರೆ 2050 ಏನಂತ ಬೆಂಗಳೂರಿಗೆ ಬಂದ್ಬಿಟ್ರಂತೆ. 2050 ಅಲ್ಲ, 2050 ಮುಂದೆ ಇದೆ ಬರೋಕ್ಕೆ. ಸಾರಿ, 1950 ಇರಬೇಕು. 1950 ಅಂದ್ರೆ ನಾವು ಮಾತಾಡ್ತಿರೋ ವಿಷಯ ಇಲ್ಲಿಗೆ ಒಂದು 75 ವರ್ಷಗಳ ಹಿಂದಿನ. ಹೌದೌದು, ಅವಾಗಲೇ ಅವ್ರು ಬೆಂಗಳೂರಿಗೆ ಬಂದು ಸೇರ್ಕೊಬಿಟ್ರು 50ನೇ ಇಸ್ವಿ. ಎಲ್ಲಿಗೆ, ಯಾವ ಏರಿಯಾಗೆ? ಇಲ್ಲಿ ನಮ್ಮ ಚಾಮರಾಜಪೇಟೆಯಲ್ಲಿ ವೆಂಕಟರಾಮ ನಗರ ಅಂತ ಇದೆ. ವಿಠಲ್ ನಗರ ಪಕ್ಕ ವೆಂಕಟರಾಮ ನಗರ. ಟಿಆರ್ ಮಿಲ್ ಹಿಂಭಾಗದಲ್ಲಿ ವೆಂಕಟರಾಮ ನಗರ ಅಂತ ಇದೆ. ಅಲ್ಲಿ ಇದ್ರು. ನಮ್ಮ ತಂದೆನೂ ಅದಕ್ಕಿಂತ ಮುಂಚೆ ಸ್ವಲ್ಪ ಬಂದಿದ್ರು ಅವರು. ನಮ್ಮ ತಂದೆನೂ ಬೆಂಗಳೂರು ರೂಪುಗೊಂಡಿರೋದು ಹಾಗೆ ನೋಡಿ, ಅದರ ಸೌಂದರ್ಯನೇ ಅದು. ಮೈಸೂರು, ಮಳವಳ್ಳಿ, ಮಂಡ್ಯ ಈ ಭಾಗದವರೆಲ್ಲ ಬಂದು ಮೈಸೂರು ರಸ್ತೆ ಅಕ್ಕಪಕ್ಕ ಸೇರ್ಕೊಳ್ಳೋದು. ಈ ತುಮಕೂರು, ದುರ್ಗ, ದಾವಣಗೆರೆ ಅವರೆಲ್ಲ ಬಂದು ನೆಲಮಂಗ್ಲ, ಜಾಲಹಳ್ಳಿ ಕ್ರಾಸು, ದಾಸರಹಳ್ಳಿ ಇಲ್ಲಿ ಸೇರ್ಕೊಳ್ಳೋದು. ಕನಕಪುರ ಈ ಭಾಗದವರೆಲ್ಲ ಬಂದು ಜರಗನಹಳ್ಳಿ, ಎಲ್ಚನಹಳ್ಳಿ, ಸಾರಕ್ಕಿ ಇಲ್ಲಿ ಸೇರ್ಕೊಳ್ಳೋದು. ಕರೆಕ್ಟಲ್ವಾ? ಬಾರ್ಡರ್ಗಳು ಸೇರ್ಕೊಬಿಡೋದು. ಕರೆಕ್ಟ್. ಆಗ ಅವ್ರು ಇಲ್ಲಿ ಬಂದು ಸೇರ್ಕೊಂಡಾಗ ಇಲ್ಲೇ ಇದ್ಕೊಂಡು ಅವ್ರು ನಮ್ಮ ತಂದೆನೂ ಇಲ್ಲೇ ಇದ್ರಲ್ಲ. ಆಗ ಪಕ್ಕದಲ್ಲೇನೆ ಮನೆ, ನಮ್ಮ ತಂದೆಯವ್ರ ಮನೆ, ಗುರುಗಳು. ನಿಮ್ಮ ತಂದೆಯವರು ಆಲ್ರೆಡಿ ಬೆಂಗಳೂರಲ್ಲಿ ಇದ್ರ? ಆಲ್ರೆಡಿ ಬೆಂಗಳೂರಲ್ಲಿ ಇದ್ರು. ಏನ್ ಕಸುಬು ನಿಮ್ಮ ತಂದೆದು? ಹೆಬ್ಣಿ ಮಾದೇವನವ್ರ ಕಸುಬೇನು ಬೆಂಗಳೂರಿಗೆ ಬಂದು ಸೇರ್ಕೊಂಡಾಗ? ದೊಡ್ಡಪ್ಪವ್ರು ಬಂದ ತಕ್ಷಣ, ಗುರುಗಳು ಬಂದ ತಕ್ಷಣ ಅವರು ಈ ಮಾದೇಶ್ವರನ ಕತೆ ಗೀತೆ ಮಾಡ್ಕೋತಾ ಇದ್ರು. ಈ ಇದೇನ್ ಮಾಡ್ಕೊಂಡು ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ರು. ಈಗಲೇ ಹೋಗ್ತಾ ಇರ್ಬೇಕಾದ್ರೆ ಅವ್ರಿಗೊಂದು ಕೆಲಸ, ರಾಜಾ ಮಿಲ್ಲು ಅಂತೇಳಿ, ಈಗ ಮಂತ್ರಿ ಮಾಲ್ ಆಗಿದೆ. ಹೌದು, ಅಲ್ಲಿ ಅವ್ರಿಗೆ ಕೆಲ್ಸಕ್ಕೆ ಸೇರ್ಕೊಂಡ್ರು. ಸರಿ ಕೆಲಸ ಸೇರ್ಕೊಂಡು ಆಮೇಲೆ ಜೀವನ ಸೇರ್ಕೊಂಡು ಅವಾಗ ಅದು ಊರಿಗೆ ಬೆಂಗಳೂರು ಬಂದ ತಕ್ಷಣ ಸೌದೆ ಹೊಡಿಯೋದು, ಬೇರೆ ಬೇರೆ ಕೆಲ್ಸಕ್ಕೆ, ಕೂಲಿ ಕೆಲ್ಸಕ್ಕೆಲ್ಲ ಹೋಗಿ ಬಹಳ ಕಷ್ಟಪಟ್ಟಿದ್ದಾರೆ. ಬಂದ ತಕ್ಷಣ ಅವ್ರ ಕೆಲಸ ಸಿಕ್ಕಿರ್ಲಿಲ್ಲ. ಅವಾಗೆಲ್ಲ ಭಾಗ ಎಲ್ಲ ಹಳ್ಳಿನೇ. ಹೌದು. ಈ ತರ ಕಷ್ಟಪಟ್ಕೊಂಡು ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದಾಗ ಅಲ್ಲಿ ಇದ್ರು. ಹಂಗೆ ಇದನ್ನ ಅವ್ರಿಗೆ ಕಂಸಾಳೆನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ರು, ಬಿಡ್ಲಿಲ್ಲ. ಬೆಂಗಳೂರು ಬಂದಿದ್ರು ಸಹ ಬೆಂಗಳೂರಿನಲ್ಲಿ ಭಕ್ತರ ಮನೆಯಲ್ಲೆಲ್ಲ ಕೇವಲ ಕುಟುಂಬದ ಜೊತೆ ಬರಲಿಲ್ಲ, ಕಲೆನೂ ಕರ್ಕೊಂಡು ಬಂದ್ರು. ಕರ್ಕೊಂಡು ಬಂದ್ರು. ಮೂಲ ಅವ್ರಿಗೆ ಕಲೆನೇ ಅವ್ರಿಗೆ ಆಸಕ್ತಿ. ಕುಟುಂಬ ಜೀವನ ನಡೆಸಬೇಕಾದ್ರೂ ನಮ್ಮ ದೊಡ್ಡಮ್ಮನ ಹೇಳ್ತಿದ್ರು, ಬಹಳ ಕಠಿಣವಾದಂತ ಜೀವನ ಅಂತೆ ಅವ್ರಿಗೆ. ನಿಜ. ಅವತ್ತಿನ ಉತ್ಪಾದನೆ ಇಲ್ಲ, ಉತ್ಪತ್ತಿ ಇಲ್ಲ. ಒಂದು ಕತೆ ಮಾಡಕ್ ಹೋದ್ರೆ 25 ರೂಪಾಯಿ ಕೊಡ್ತಿದ್ರಂತೆ, ಇಡೀ ರಾತ್ರಿ ಕತೆ ಮಾಡಿದ್ರೆ. ದೊಡ್ಡ ಕಾಸೆ ಅನ್ಸುತ್ತೆ ಅವತ್ತಿನ ಕಾಲ ಅಲ್ವಾ? ಒಬ್ಬೊಬ್ರು ಒಂದು 4 ರೂಪಾಯಿ 5 ರೂಪಾಯಿ ಸಿಕ್ತಿತ್ತಂತೆ. ಒಂದು 25 ರೂಪಾಯಿ ಅಂದ್ರೆ ಒಬ್ಬರಿಗೆ ಅಲ್ಲ, ಅದು 4 ಜನ 5 ಜನ ಹೋಗ್ತಿದ್ರಂತೆ. 5 ರೂಪಾಯಿ ಸಿಕ್ಕಿದ್ರೆ ಅವ್ರು ಹೇಳ್ತಿದ್ರು ಅದೇ ಅವ್ರಿಗೊಂತೇನೋ ಒಂಥರ ದೊಡ್ಡ ಕಾಸು, ಒಳ್ಳೆ ಸಂತೋಷ ಅಂತೆ. ನಮ್ಗೆ ಅವರು ಮಧ್ಯದಲ್ಲಿ ಹೇಳ್ತಾ ಇದ್ರು, ಇವತ್ತು ನೀವು ಹೋಗ್ಬಿಟ್ಟು ಜೋಬ್ ತುಂಬಾ ದುಡ್ಡು ತುಂಬ್ಕೊಬತ್ತೀರಾ, ನಾವು ರಾತ್ರಿ ಎಲ್ಲ ಕತೆ ಮಾಡ್ಬಿಟ್ಟು ಬರೀ 5 ರೂಪಾಯಿ ತಗೊಬರ್ತಾ ಇದ್ರು. 25 ರೂಪಾಯಿ ಕೊಟ್ರೆ 4-5 ಜನ ಹಂಚ್ಕೊಂಡು 5 ರೂಪಾಯಿ ತಗೊಂಡ್ ಬರ್ತಾ ಇದ್ದ. ಆ ಥರ ನಾವೆಲ್ಲ ಕಷ್ಟಪಟ್ಟಿರ್ತಕ್ಕಂಥವ್ರು ಅಂತ ಹೇಳ್ತಿದ್ರು. ಆ ಮಾದಪ್ಪನ ಜೀವನ ಮಾಡ್ಕೊಂಡು, ಹೆಸರು ಹೇಳ್ಕೊಂಡು, ಕತೆ ಮಾಡ್ಕೊಂಡು, ಪೂಜೆ ಮಾಡ್ಕೊಂಡು, ಇದೇ ಮಾಡ್ಕೊಂಡು ಬರ್ತಾನೆ ಇದ್ರು. ಹಿಂಗೆ ಮಾಡ್ಕೊಂಡು ಉಡ್ಸ್ಕೊಂಡು ಬರ್ತಾನೆ ಇದ್ದ. ಅದು ಮುಂದುವರ್ಸಿದ್ರು, ಬಿಡಕ್ಕೆ ಹೋಗ್ಲಿಲ್ಲ. ಆಮೇಲೆ ಮಿಲ್ಲಿ ಕೆಲಸ ಸೇರ್ಕೊಂಡ್ರು, ಅದು ಕೆಲಸ ಮಾಡ್ಕೊಂಡು ಮುಂದುವರ್ಸ್ಕೊಂಡು ಬಂದು. ಅದು ಒಂದು ಪರ್ಯಾಯ ಸಂಪಾದನೆ. ಮಿಲ್ಲಲ್ಲೂ ಸಂಬಳ ಬರುತ್ತೆ, ಜೊತೆಗೆ ಪೂಜೆ ಗೀಜೆಗಳಿಗೂ ಹೋಗಿ ಕತೆ ಪೂಜೆ ಮಾಡಿ ಅಲ್ಲಿ ಸಂಪಾದನೆ ಮಾಡ್ಕೊಂಡು ಬರ್ತಾ ಇದ್ದು. ಹೀಗೆ ಇರ್ಬೇಕಾದ್ರೆ ನನಗೆ 8-9ನೇ ವರ್ಷದಲ್ಲಿ ನಮ್ಮ ತಾಯಿ ತೀರೋಗ್ಬಿಟ್ರು. ನಮಗೆ ನಮ್ಮ ತಾಯಿ ತೀರೋಗ್ಬಿಟ್ರು. ನಮ್ಮ ತಾಯಿ ತೀರೋಗ್ಬಿಟ್ಮೇಲೆ ನಾನು ಒಂದು ಸ್ವಲ್ಪ ನಮ್ಮ ತಂದೆ ಊರಿಗೆ ಹೋಗಿ ಅಲ್ಲಿ ಒಂದು ಸ್ವಲ್ಪ ದಿನ ಇದ್ದೆ. ಅಂದ್ರೆ ನಮ್ದು ಊರು ಬಂದು ತೆಂಕಳ್ಳಿ ಅಂತ. ಮಳವಳ್ಳಿ ತಾಲೂಕಿನ ರಸ್ತೆ. ಹೌದು, ಬರ್ತದೆ. ಅಲ್ಲಿ ನಮ್ಮ ತಂದೆ ಅಲ್ಲಿ ಇದ್ಕೊಂಡಿದ್ದು. ಆಮೇಲೆ ನಾನು ಬೆಂಗಳೂರು ಊರಿಂದ ಬಂದಿದ್ದೆ. ಹೀಗೆ ಸ್ವಲ್ಪ ದಿನ ಇದ್ಮೇಲೆ ನನ್ನನ್ನು ಅವರೇ ನಾನು ಕರ್ಕೊಂಡೋಗಿ ಸ್ಕೂಲ್ಗೆಲ್ಲ ಸೇರಿಸಿದ್ರು. ಸ್ಕೂಲ್ ಬಿಟ್ಬಿಟ್ಟಿದೆ ಮಾದೇನವರು. ಹೌದು, ನಮ್ಮ ದೊಡ್ಡಪ್ಪರೇ ಬಿಟ್ಬಿಟ್ಟು ಸ್ಕೂಲ್ಗೆಲ್ಲ ಸೇರಿಸಿದ್ರು. ಅವಾಗ ಕಂಸಾಳೆ ಮಾಡಬೇಕಾದ್ರೆ ಅವ್ರು ಮಾಡ್ಕೋಬೇಕು. ಅಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಎಲ್ಲ ಪಿಂಚಣಿ ಎಲ್ಲ ಬರ್ತಾ ಇದ್ರು ಕಲಾವಿದರಿಗೆ. ಅಂದ್ರೆ ಮಕ್ಕಳು, ವಿದ್ಯಾವಂತ ಹೋದ ಮಕ್ಳಿಗೆಲ್ಲ ಕಂಸಾಳೆ ಕಲ್ತ್ಕೊಂಡಂತವ್ರಿಗೆಲ್ಲ ಕೊಡಿಸ್ಕೊಡ್ತಾ ಇದ್ರು. ಆಗ ನಮ್ಮ ಬಡತನೆಲ್ಲ ನೋಡಿ ಅವರು, ನಮ್ಮ ದೊಡ್ಡಪ್ಪರು ಗುರುಗಳು
ಆಗ ನಾನು ಸ್ಕೂಲಿಗೆ ಸೇರಿಸಿ ಮತ್ತೆ 4ನೇ ಕ್ಲಾಸ್ ಬಿಟ್ಟು ಹೋಗಿದ್ದಂಥವನ್ನ ನಾನು ತಿರ್ಗಾ ಕರ್ಕೊಂಡೋಗಿ ಸ್ಕೂಲಿಗೆ ಸೇರಿಸಿ ಎಲ್ಲ ಮಾಡಿ ಆಮೇಲೆ ಅವ್ರು ನನಗೆ ಕಂಸಾಳೆನ ಇದನ್ನೆಲ್ಲ ಕಲಿಸ್ಕೊಟ್ರು. ಬಾ ನೀನು ಕಂಸಾಳೆ ಮಾಡಬಾಯಿ ಬಾ ಅಂತ ಹೇಳಿ ನಾನು ಒಂದ್ಸತಿ ಅವರ ನಮ್ಮ ಚಾಮರಾಜಪೇಟೆಯಲ್ಲಿ ಅಯ್ಯಪ್ಪ ದೇವಸ್ಥಾನ ಇತ್ತು. ಹೌದು, ಆ ಅಯ್ಯಪ್ಪ ದೇವಸ್ಥಾನ ಮೆರವಣಿಗೆ ನಡೀದಾಗ ನಮ್ಮ 5th ಮೈನಲ್ಲಿ ಸೆಕೆಂಡ್ ಮೈನ್ ನಮ್ಮ ಮಾದೇಶ್ವರ ದೇವಸ್ಥಾನ ಇದೆ ಅಲ್ಲಿ ಮುಂದೆ. ಆಗ ನಾನು ನೋಡ್ತಾ ಇದ್ದೆ ಕಂಸಾಳೆ ನೋಡಿದಾಗ ಇದು ನಾನು ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿ ಅಷ್ಟೇ ಇತ್ತು. ಆಮೇಲೆ ಅವರು ನನ್ನ ಕರ್ಕೊಂಡು ನನ್ನ ಕರ್ಕೊಂಡು ಹೋಗಿ ಅಂದರೆ ನನ್ನ ಅವ್ರು ಬರೀ ಕಂಸಾಳೆ ಕಲಿಸ್ಬಿಟ್ಟು ಇಷ್ಟೇ ಮಾಡಲಿಲ್ಲ, ನನಗೆ ಮಾರ್ಗದರ್ಶನ ಆದರು ಅವರು. ಹೇಗೆ ಅಂತಂದ್ರೆ ನನ್ನ ಕರ್ಕೊಂಡು ನಮ್ಮ ದಡಪ್ಪರು ನಮ್ಮ ತಂದೆಗೆ ಹೇಳಿದ್ರು ನಮ್ಗೆ ದೀಕ್ಷೆ ಕೊಡ್ಬೇಕು, ಮಣಿ ಕಟ್ಟಬೇಕು, ಇದು ಮಾಡಬೇಕು ಅಂದ್ರೆ ಅವ್ರ ದೀಕ್ಷೆ ಪಡ್ಕೊಂಡ್ರೋ ಗುರುಗಳೇ ನಿಮ್ಗೆ ಪುನಃ ದೀಕ್ಷೆ ಕೊಡ್ಬೇಕು. ಅವ್ರಿಗೆ ಕೊಡ್ಬೇಕು ಅಂತಲ್ಲ, ನಾವು ಸಾಲೂರು ಮಠದಲ್ಲಿ ಕೊಡ್ತಾರೆ, ಮಠದಲ್ಲಿ ಹೋಗಿ ಈ ಮಣಿ ಕಟ್ಸ್ಕೊಂಡು ದೀಕ್ಷೆ ತಗೋತೀವಿ. ಅಂದ್ರೆ ಮಗನ್ ಕೊಡ್ಬೇಕು ಅಂತ ಗುಡ್ಡನ್ ಬಿಡ್ಬೇಕು ಅಂತ ಒಂದು ಪದ್ಧತಿ ಇರ್ತದೆ. ಸರಿ, ಆಗ ನೀವು ನಿಮ್ಮ ಕುಟುಂಬ ದೊಡ್ಡ ಮಗನ? ನಾನು ದೊಡ್ಡ ಮಗ. ಸರಿ. ಆಗ ನಮ್ಮ ಗುರುಗಳು ಕರ್ಕೊಂಡು ನಮ್ಮ ತಂದೆಗೆ ಅಂದ್ರು, ನೀನು ನೆಂಟರಿಗೆ ಯಾರಿಗೆ ಹಿಂಗಾರ ಹೇಳ್ಕೊ, ಏನಾರ ಅಡಿಗೆ ಮಾಡ್ಕೊ, ಏನಾರ ಮಾಡ್ಕೊ. ನಾನು ಇವನ್ಗೆ ಮಣಿ ಕಟ್ಸೋದು ಖರ್ಚು ಮಾಡೋದೆಲ್ಲ ನಾನು ಪೂಜೆ ಸಾಮಾನೆಲ್ಲ ನಾನು ಖರ್ಚು ಮಾಡ್ತೀನಿ ಅಂತ ಹೇಳಿ ನಾವು ಹೊರಗಡೆ ಊರಿಗೆ ಹೋಗಿ ಮಠದಲ್ಲೇ ಕಟ್ಸ್ಕೋಬೇಕಾಯ್ತು. ಆದ್ರೆ ನಮ್ಮ ದೊಡ್ಡಪ್ಪ ಅವ್ರು ಅಂದ್ರೆ ಗುರುಗಳು ಊರಿಗೆಲ್ಲ ಹೋಗೋದು ಬೇಡ, ಇಲ್ಲೇ ಮನೇಲೇ ಮಾಡೋಣ, ಮನೇಲೆ ನಿಮ್ಗೆ ಇದೆಲ್ಲ ಮಾಡೋಣ ಅಂತ ಹೇಳಿ ಅದೇನು ಕಾಣಿಕೆನ ಸಾಲೂರು ಮಠಕ್ಕೆ ಕಳ್ಸಿಕೊಡ್ಬೇಡ ಅಂದ್ಬಿಟ್ಟು ಅವರು ನನಗೆ ಗುಡ್ಡನ್ ಬಿಡಿಸಿ ಈ ಕಂಸಾಳೆನ ಕಲಿಸಿ ಗುಡ್ಡನ್ ಬಿಡಿಸಿ ಗುರುಮಣಿ ಕಟ್ಟಿ ಈ ಕಂಸಾಳೆನ ಕಲಿಸಿ ನನ್ನ ಅವ್ರ ಜೊತೆಲಿ ಕರ್ಕೊಂಡು ಹೋಗಿ ಶುರು ಮಾಡಿದ್ರು. ನಿಮ್ಮ ಕಂಸಾಳೆಯ ಬದುಕಿಗೆ ಪ್ರವೇಶ ಹಾಗಾಯಿತು. ಆವಾಗ ಆಗ ನೀವು ನೋಡ್ತಿದ್ದ ಕಾಲದಲ್ಲಿ ಮಾದಯ್ಯನವರ ಕಂಸಾಳೆ ಕಾಲದಲ್ಲಿ ಹೇಗಿರ್ತಿತ್ತು ವಾತಾವರಣ? ಅಂದರೆ ಒಬ್ಬ ಕಂಸಾಳೆ ಕಲಾವಿದನ್ನ ಜನ ಯಾವ ರೀತಿ ಬಳಸ್ಕೊಳ್ತಿದ್ರು, ಉಪಯೋಗಿಸ್ಕೊಳ್ತಿದ್ರು, ಗೌರವಿಸ್ತಿದ್ರು? ಕಂಸಾಳೆ ಕಲಾವಿದ ಅನ್ನಕ್ಕಿಂತ ಆವಾಗ ನಮ್ಮ ದೊಡ್ಡಪ್ಪರ ಜೊತೆ ನಾನು ಓಡಾಡ್ತಾ ಇದ್ದಾಗ ಅವಾಗ ಜಾಸ್ತಿ ಕಂಸಾಳೆ ನೃತ್ಯ ಕಮ್ಮಿ. ಎಲ್ಲ ಅಣ್ಣಮ್ಮನ್ ಕುಣಿಸ್ದಾಗ, ಗಣೇಶನ್ ಕುಣಿಸ್ದಾಗ ಮೆರವಣಿಗೆ ಆ ಟೈಮಲ್ಲಿ ಮಾತ್ರ ಜಾಸ್ತಿ ಕರ್ಸ್ಕೊಂಡಿರ್ತಾ ಇದ್ರು ಮೆರವಣಿಗೆಗೆ. ಅಂದ್ರೆ ನೃತ್ಯಗೆ ಡ್ಯಾನ್ಸ್ಗೆಲ್ಲ ಅಷ್ಟೊಂದು ಇರ್ಲಿಲ್ಲ, ಅವಕಾಶ ಇರ್ಲಿಲ್ಲ. ಕತೆಗೆ ಹೆಚ್ಚಿನ ಅವಕಾಶ ಇತ್ತು. ಅವ್ರ ಭಕ್ತರ ಮನೇಲಿ ಹೋಗಿ ಪೂಜೆ ಮಾಡೋಕ್ಕೆ ಅವಕಾಶ ಇತ್ತು. ಆಗ ಅವ್ರು ಅವಾಗ ಬರ್ಬೇಕಾದ್ರೆ ಮಾದಪ್ಪನ ಗುಡ್ರು ಅಂತ ಅವ್ರ ಭಕ್ತರು ಅವ್ರಿಗೆ ಮಾದಪ್ಪನ್ಗೆ ಎಷ್ಟು ಕೈ ಮುಗಿತಿದ್ರು ಗುಡ್ರಿಗೂ ಅಷ್ಟೇನೆ ರೀತಿನಲ್ಲೇನೆ. ಅಂದ್ರೆ ಮಾದಪ್ಪ ಬಂದ್ರು ನಮ್ಮ ಮನೆಗೆ ಅಂತಿದ್ರು ಅಲ್ವಾ? ಹೌದು, ಗುಡ್ರು ಬಂದ್ರೆ ಅಯ್ಯೋ ನೀ ಮಾದಪ್ಪನೇ ಬಂದಂಗಾಯ್ತಪ್ಪ ನಮ್ಮ ಮನೆಗೆ ಅಂತ ಇರ್ತಿದ್ರು. ನೋಡಿ, ಫೋಟೋ ತಗೊಂಡು ಹೋಗ್ತಿದ್ದೋ, ಅವ್ರ ಮನೇಲಿ ಫೋಟೋ ಮಾಡಿಸ್ಬಿಟ್ಟು ಪೂಜೆ ಮಾಡೋದು. ಆ ಪೂಜೆ ಮಾಡೋದೆಲ್ಲ ನನಗೆ ಕಲ್ಸ್ಕೊಟ್ರು ನಮ್ಮ ದೊಡ್ಡಪ್ಪ ಗುರುಗಳು. ಹಿಂಗೆ ಮಾಡ್ಬೇಕು ಪೂಜೆ, ಇದೇ ತರ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳೋದು. ಆಮೇಲೆ ಆ ಪೂಜೆ ಮಾಡೋದು, ಇಡೀ ರಾತ್ರಿ ಕತೆ ಕರ್ಕೊಂಡು ಹೋಗ್ತಿದ್ರು, ಕತೆನೆಲ್ಲ ಮಾಡ್ತಿದ್ರು. ಆಗ ಭಕ್ತರು ಅಷ್ಟೊಂದು ದೇವ್ರ ಮೇಲೆ ಅಷ್ಟು ನಂಬಿಕೆ ಭಕ್ತಿ ಇತ್ತು. ಅದೇ ಬೆಂಗಳೂರು ಬೆಳೆದಂಗೆ ಭಕ್ತಿನೂ ಸ್ವಲ್ಪ ಕಡಿಮೆ ಆಗ್ತಾ ಬಂದಿದೆ ಅಂತ. ಭಕ್ತರು ಕಮ್ಮಿ ಆಗ್ತಾ ಬಂದ್ರು. ಇಡೀ ರಾತ್ರಿ ಅವಾಗ ಶಿವರಾತ್ರಿ, ಯುಗಾದಿ ಹಬ್ಬ, ಮತ್ತೆ ಗೌರಿ, ಗಣೇಶ ಹಬ್ಬ ಈ ಟೈಮಲ್ಲೆಲ್ಲ ಆಗಲಿ, ಮತ್ತೆ ಮಧ್ಯದಲ್ಲಿ ಅವ್ರ ಮನೇಲಿ ಏನಾರ ಒಂದು ಮಗು ನಾಮಕರಣಕ್ಕೆ ಆಗ್ಬೋದು. ಈಗ ಕರೆಸ್ದಾಗ ಇಡೀ ರಾತ್ರಿ ಜನ ಕತೆ ಕೇಳ್ತಾ ಇದ್ರು. ಇಡೀ ರಾತ್ರಿ ಕೂತ್ಕೊಂಡು ಕೇಳ್ತಾ ಇದ್ರು. ಆ ತಲೆಮಾರೇ ಬದಲಾಗ್ಬಿಟ್ಟಿದೆ ಈಗ ಹಂಗಿಲ್ಲ ಅಲ್ವಾ? ಈಗ ಏನಿದ್ರು ಕತೆ ಮಾಡೋದ್ ಬೇಡಪ್ಪ, ಪೂಜೆ ಮಾಡ್ಬಿಟ್ಟು ಹೊಂಟೋಗ್ಬಿಡ್ರೆ 1 hour ಮಾಡಿ ಸಾಕು. ಒಂದು ಹಾಡು ಆಡ್ಬಿಡಿ, ಒಂದು ಹಾಡು ಹೇಳ್ಬಿಡಿ ಸಾಕು. ಇಡೀ ರಾತ್ರಿ ಯಾರು ಕತೆ ಕೇಳಲ್ಲ ಅಂದ್ಬಿಟ್ಟು ಈಗ ಕತೆಗೆ ಬಿಟ್ಟೋಗ್ಬಿಟ್ರು. ಮನಿಕಬೇಕು ಅಂದ್ರೆ ಸಾವು ಕತೆನೂ ಮಾಡ್ತಾ ಇತ್ತು. ಅವತ್ತಿನ ಕಾಲದಲ್ಲಿ ಸಾವು ಕತೆಗೂ ಅಷ್ಟೇ ಜನ ಎಲ್ಲ ಹೋಗಿ ಕೂತಿದ್ರು. ಇವಾಗ ಸಾವು ಕತೆಯಲ್ಲಿ ಯಾರಪ್ಪ ಕೂತ್ಕೋತಾರೆ ಅಂದ್ರೆ ಕತೆ ಮಾಡೋರು ಆ ಸಾವು ಹೆಣ ಮಾತ್ರ ಇರ್ತದೆ. ಬಾಡಿ ಕತೆ ಮಾಡೋರು ಈಗ ಅಷ್ಟೇನೆ ಇರ್ತದೆ. ಕೇಳಕ್ಕೆ ಯಾರು ಕೂರಲ್ಲ ಈಗ. ನೀವು ಕತೆ ಕೇಳ್ಬಿಟ್ಟು ನಿದ್ದೆ ಬಂದ್ಬಿಡ್ತಾರ, ಮಲಗ್ಬಿಡ್ತಾರೆ ಎಲ್ಲಾರು. ನೀವು ಮಲಗ್ಬಿಡ್ತಾರೆ. ಆಮೇಲೆ ಅಲ್ಲಿ ಯಾರು ಇವಾಗ ಹೆಣನ ಕಾಯ್ಕೊಳ್ಳೋಕ್ಕೋಸ್ಕರ ಕತೆಗಾರನ ಕರ್ಕೊಬರ್ತಾರೆ. ಅಯ್ಯೋ ಹೌದ್ರಾ? ಎಷ್ಟೋ ಕಡೆ ಇವತ್ತಿನ ಕಾಲದಲ್ಲಿ ಇವತ್ತಿನ ದಿನ ಪಾಪ ಇಡೀ ರಾತ್ರಿ ಕೂತ್ಕೋತಾ ಇದ್ರು. ನಾವು ಮಲ್ಕೊಳ್ಳೋಣ, ಕಲಾವಿದರನ್ನ ಕರೆದ್ಬಿಟ್ಟು ಕಾಸು ಕೊಟ್ಬಿಟ್ರೆ ಅವ್ರು ಹೆಣ ಕೂತ್ಕೋತಾರೆ. ಅಂತ ಪರಿಸ್ಥಿತಿ ಇವತ್ತಿನ ದಿನ ನಡೀತಾ ಇರ್ತಕ್ಕಂಥದ್ದು. ನಾವು ದಡಪುರಕ್ಕೆ ಹೋಗ್ತಿದ್ವಲ್ಲ, ಬೆಳಕರಿಸ್ತಾ ಇದ್ರು. 6:30 ರಾತ್ರಿ 9 ಗಂಟೆ ಶುರು ಮಾಡಿದ್ರೆ ಒಂದು ಮಾದೇಶ್ವರ ಹುಟ್ಟಿದ ಕಥೆಯೇ ಆಗ್ಬೋದು, ಸೆಂಕಮ್ಮನ ಶಾಲೆ ಆಗ್ಬೋದು. ಇಡೀ ರಾತ್ರಿ ಬೆಳಕರಿಸೋದಕ್ಕೆ ಆ ಸೆಂಕಮ್ಮನ ಕಷ್ಟ ಎಲ್ಲ ಪರಿಹಾರ ಮಾಡಿ ಕಾರ್ಯ ಬಿಲ್ಲೆನ ಮಕ್ಕಳು ಸೆಂಕಮ್ಮನಿಂದ ಪಡ್ಕೊಂಡು ಹೋಗೋಸೋದಕ್ಕೆ ಬೆಳಕರಿಸ್ತಾ ಇದ್ರು.
ಅಂದ್ರೆ ಇವತ್ತಿನ ಕಾಲದಲ್ಲಿ ಕತೆ ಮಾಡೋರು ಹಂಗೆ ಬದಲಾಗ್ಬಿಟ್ಟಿದ್ದಾರೆ, ಕತೆ ಕೇಳೋರು ಹಂಗೆ ಬದಲಾಗ್ಬಿಟ್ಟಿದ್ದಾರೆ. ಎಲ್ಲಿ ಅಷ್ಟು ದೊಡ್ಡ ಮಹಾಕಾವ್ಯವನ್ನ ತನ್ನೊಳಗೆ ಇಳಿಸ್ಕೋಬೇಕಾದ್ರೆ ಒಂದಷ್ಟು ಸಮಯ ತಗೊಳುತ್ತೆ. ಹೌದು, ಗುರುಸೇವೆ ಮಾಡ್ತಾ ಅಧ್ಯಯನ ಮಾಡ್ತಾ ಮಾಡಕ್ಕೆ ನಾಳೆ ಬೆಳಿಗ್ಗೆ ಆಗ್ಬೇಕು ನಾನು ಕಲಾವಿದ ಅಂತ ತೀರ್ಮಾನಕ್ಕೆ ಬಂದ್ಬಿಟ್ಟಿದೆ ಅಲ್ವಾ. ಕಂಸಾಳೆ ಒಂದು ಮಾರ್ಕೆಟ್ಗೆ ಹೋಗಿ ಒಂದು ಕಂಸಾಳೆ ಕೊಂಡ್ಕೋ ಬಾ, ಒಂದು ಪಂಚೆ ಉಟ್ಕೋ, ವಿಭೂತಿ ಬಳ್ಕೋ, ಯೂಟ್ಯೂಬಲ್ಲಿ ಒಂದು ಹಾಡು ಕಲ್ತ್ಕೋ ಬಾರ್ಸು ಅಷ್ಟೇ ಆಗೋಗಿರೋದು. ಸತ್ಯ ನಾನು ಹೇಳಿದ್ದು ನಿಜ, 100% ಸತ್ಯ ಅಲ್ವಾ, ಸತ್ಯ. ಆಗ ಬದುಕಿಗೆ ಕಂಸಾಳೆ ಕಲಾವಿದರು ಆದರೆ ಮಾದಯ್ಯನವರ ಬದುಕನ್ನು ಮಾತಾಡ್ತಾ ಇದ್ದೀವಿ. ಹೆಂಡತಿ ಮಕ್ಕಳನ್ನ ಸಾಕಲಿಕ್ಕೆ ಅಥವಾ ಸಂಸಾರವನ್ನು ಬಿಗಿಯಾಗಿ ನಡೆಸ್ಕೊಂಡು ಹೋಗ್ಲಿಕ್ಕೆ ಎಷ್ಟು ಕಷ್ಟಪಡ್ತಾ ಇದ್ರು ಅವರಲ್ಲ ಅಂತ. ತುಂಬ ಕಷ್ಟಪಡ್ತಾ ಇದ್ರು. ಹೇಳ್ತಿದ್ರು ನಮ್ಮ ದೊಡ್ಡಪ್ಪನ, ಹೇಳ್ತಿದ್ರು ದೊಡ್ಡಮ್ಮ ಅಂದರೆ ನಮ್ಮ ಗುರುಗಳರ ಹೆಂಡತಿ, ಎಷ್ಟು ಒಟ್ಟಿಗೆ ಊಟ ಇಲ್ದಂಗೆಲ್ಲ ಜೀವನ ಮಾಡಿದ್ದಾರೆ. ಅಯ್ಯೋ ದೇವ್ರೆ, ಆ ರೀತಿಯಲ್ಲಿ ಕಷ್ಟಪಟ್ಟಿದ್ದಾರೆ ಅಂತ. ಯಾಕಂದ್ರೆ ಅವತ್ತಿನ ಕಾಲದ ಸಂಬಳ ಕಮ್ಮಿ, ಈ ಕತೆ ಇದೆ ಎಲ್ಲೋದ್ರು ಎಷ್ಟು ಎಷ್ಟೋ ಸತಿನವರು ಕಷ್ಟಪಟ್ಟು ಜೀವನ ನಡೆಸ್ತಿದ್ದಾರೆ, ನೀರು ಕುಡ್ಕೊಂಡು. ಭಾಳ ಕಷ್ಟಪಟ್ಟಿದ್ದಾರೆ. ನಮ್ಮ ದೊಡ್ಡಪ್ಪ ಹೇಳ್ತಿದ್ರು, ಮುಂದಿನ ಅವ್ರು ಭಾಳ ವರ್ಷದ ಹಿಂದೆ ಅಂದರೆ ನಾವು ಅವರು ಏಜ್ ಆಗ್ತದೆ ಹೇಳ್ತಾ ಇದ್ರು. ಭಾಳಷ್ಟು ಎಷ್ಟೋ ಜನ ಯಾರು ಕೇಳಿದೆ, ನೀವು ಬೆಂಗಳೂರು ಬಂದಿದ್ದೀರಲ್ಲ, ಯಾರು ಸೈಟ್ ಗೀಟ್ ಮಾಡಿದ್ದೀರ, ಮನೆ ಮಾಡಿದ್ದೀರಾ ಅಂತಂದ್ರೆ ಅವ್ರು ಹೇಳ್ತಾ ಇದ್ರು, ನನಗೆ ಸೈಟು ಮನೆ ಎಲ್ಲ ನನ್ನ ಮಾದಪ್ಪನೇ. ಓಹೋ, ಸೈಟು ಮನೆಯಲ್ಲ ಮಾದಪ್ಪನೇ ಅಷ್ಟೇ. ನಾನು ಮಾಡಿದ್ದೀನಿ. ಅದೇನೆ 77 ಬೆಟ್ಟ ಆಯ್ತು ನಮ್ಮ ಹತ್ರ, ನಮ್ಮ ಆಸ್ತಿ 77 ಬೆಟ್ಟ ಐತೆ. 77 ಬೆಟ್ಟ ಆಸ್ತಿ ನನ್ಗೆ ಮಾದಪ್ಪನೇ ಆಸ್ತಿ. ಅವ್ನು ಬಿಟ್ಟು ನನ್ಗೆ ಬೇರೆ ಆಸ್ತಿ ಮಾಡಬೇಕು, ಸೈಟ್ ಮಾಡಬೇಕು ಆಸೆ ಇಲ್ಲ. ಆಮೇಲೆ ನಮ್ಮ ದೊಡ್ಡಪ್ಪ ಗುರುಗಳು ಅಷ್ಟೇನೆ, ಅವರೆಲ್ಲಾರ ಹೋಗಿ ಕತೆಗೆ ಏನಾರು ಹೇಳಿದ್ರೆ ಇಷ್ಟೇ ಕೊಡಿ ಅಂತ ಕೇಳ್ತಿರ್ಲಿಲ್ಲ. ಪೂಜೆಗೆ ಅಂದ್ರೆ ಭಕ್ತರು ಮನೆಯಲ್ಲಿ ಪೂಜೆನೆ, ಒಬ್ರು ಶ್ರೀಮಂತರು ಇರ್ತಾರೆ, ಬಡವರು ಇರ್ತಾರೆ, ಅವ್ರು ಕೊಟ್ಟಷ್ಟು ಕಾಸು ಇಸ್ಕೊಂಡ್ ಬರ್ತಾ ಇದ್ರು. ಕಾಣಿಕೆ ಅವ್ರು ಎಷ್ಟು ಕೊಡ್ತಾರೋ ಅಷ್ಟೇ ಇಸ್ಕೊಂಡ್ ಬರ್ತಾ ಇದ್ರು. ಒತ್ತಾಯ ಏನಿಲ್ಲ. ಅದನ್ನ ನಮಗೂ ಹೇಳಿ ಹಂಗೆ ಕಂಟಿನ್ಯೂ ಮಾಡಿದ್ದಾರೆ. ಓ, ನಿಮ್ಗೂ ಬುದ್ಧಿ ಹೇಳಿದ್ದಾರೆ? ನಮಗೂ ಅದೇ ಹೇಳಿದ್ದಾರೆ, ಡಿಮ್ಯಾಂಡ್ ಮಾಡ್ಬೇಡ್ರ ಅಂತ. ಅದನ್ನು ನನ್ಗೆ ಹೇಳಿದ್ದಾರೆ. ನೋಡು, ಒಬ್ರು ಮನೇಲಿ ಇರ್ತದೆ ಪಾಪ, ಒಬ್ರು ಮನೇಲಿ ಇರೋದಿಲ್ಲ. ಪೂಜೆಗೆ ಹೋದ ಮನೇಲಿ ನನ್ಗೆ ಇಷ್ಟೇ ಕಾಣಿಕೆ ಕೊಡಿ, ಇಷ್ಟೇ ಕಾಣಿಕೆ ಇಡಬೇಕು ಅಂತ ಹೇಳ್ಬಾರ್ದು. ಕಾಣಿಕೆ ಕೊಡೋರು ಅವ್ರ ಶಕ್ತಿ ಮೀರೇ ಕೊಡ್ತಾರೆ ಅಲ್ವಾ. ಒಬ್ಬೊಬ್ರು ಇಲ್ದವರು ಇರ್ತಾರೆ, ಇಲ್ದೇದವರು ಇರ್ತಾರೆ. ಅದಕ್ಕೋಸ್ಕರ ಅಲ್ಲಿ ಅದಿಷ್ಟು ಅಂತ ಒತ್ತಾಯ ಮಾಡಬಾರ್ದು. ಯಾಕಂದ್ರೆ ನೀನು ಮಾದಪ್ಪನ ಗುಡ್ಡ, ನಿಂದೊಂದು ಸೇವೆ, ನೀನು ಒಂದು ಇದು ಮಾಡಬೇಕು, ಸೇವೆ ಮಾಡಕ್ ಹೋಗಿರೋದು, ಮಾಡಕ್ ಹೋಗ್ತೀವಿ. ಅದಕ್ಕೋಸ್ಕರ ಅದನ್ನ ನೆನೆಸ್ಕೊಂಡು ಅವ್ರು ಆ ರೀತಿಯಾಗಿ ಬಂದಿರೋದ್ರಿಂದ ಯಾವುದೇ ಆಸ್ತಿ ಮಾಡಲಿಲ್ಲ, ಏನೂ ಇಲ್ಲ. ಅದ್ರ ಜೊತೆಗೆ ನಮ್ಮ ಗುರುಗಳು ಹೆಂಡತಿ ಆದ ನಮ್ದು ದೊಡ್ಡಮ್ಮರು ಅವ್ರ ಬೆನ್ನೆಲಾಗೋದು ನಿಂತ್ಕೊಂಡ್ರು ಅವ್ರಿಗೆ. ಹೌದು, ನೀವು ಮಾದಪ್ಪನ ಮೆರೆಸಿ ನಾನು ಕುಟುಂಬ ಸಾಕ್ತೀನಿ ಅಂತ. ಹೌದು, ಕುಟುಂಬ ಸಾಕ್ತೀನಿ. ಅವರು ಕೆಲ್ಸ ಮನೆಗೆಲ್ಲ ಹೋಗ್ತಾ ಇದ್ರು ಪಾಪ. ನಮ್ಮ ದೊಡ್ಡಮ್ಮರು, ಏನೋ ಅವ್ರ ಹೆಸರು? ದೊಡ್ಡಮ್ಮ ಹೆಸರು ರುದ್ರಮ್ಮ ಅಂತ. ರುದ್ರಮ್ಮನವರು. ಅವತ್ತಿನ ಕಾಲದ ಹೆಣ್ಣುಮಕ್ಳುಗಳ ದೊಡ್ಡ ಕೊಡುಗೆನೇ ಅದು. ಒಂದು ಸಂಸಾರವನ್ನು ಕಟ್ಟಲಿಕ್ಕೆ ಗಂಡನಿಗೆ ಸರಿಸಾಟಿಯಾಗಿ ಸರಿಸಮನಾಗಿ ಕೂಲಿ ನಾಲಿ ಮಾಡ್ತಾ ಮಕ್ಕಳಿಗೆ ಹೇಗೋ ಒಂದು ಹೊತ್ತು ಊಟ ಗಂಜಿ ವ್ಯವಸ್ಥೆ ಮಾಡ್ತಿದ್ರು. ಇವತ್ತು ಕಷ್ಟ. ಹೌದು, ಇವತ್ತು ಗಂಡ ಸಂಪಾದನೆ ಮಾಡ್ಕೊಂಡು ಬರಲಿಲ್ಲ ಅಂತಂದ್ರೆ ಗಲಾಟೆ ಮಾಡ್ಕೊಂಡ್ಬಿಡ್ತಾರೆ ಅಲ್ವಾ. ಬರಂಗಿಲ್ವ ಮನೆಗೆ? ಒಳ್ಳೆ ಮಾತು ಹೇಳಿದ್ರಿ. ಇನ್ನೊಂದು, ನಾನು 83, 84 ನಮ್ಮ ದೊಡ್ಡಪ್ಪರ ಜೊತೆ ನಾನು ಇದ್ದು 2008 ಅವರು ಹೋಗೋ ಗಂಟೆ ಜೊತೆ ಇದ್ದಾಗ ನಮ್ಮ ದೊಡ್ಡಪ್ಪರ ಶ್ರೇಯಸ್ಸಿಗೆ ಯಾರ ಮೂಲ ಕಾರಣ ಬೆನ್ನೆಲ್ಲ ಬಗ್ಗೆ ನಿಂತಿದ್ದು ಅಂದರೆ ನಮ್ಮ ದೊಡ್ಡಮ್ಮನೆ ರುದ್ರಮ್ಮನವರು. ಅವರು ಅಷ್ಟೇನು ಕೆಲ್ಸಕ್ಕೆ ಹೋಗ್ಲಿಲ್ಲ, ಕೆಲಸ ಇಲ್ಲ ಅಂತ ಅಂದ್ರೂ ಮಾದಪ್ಪ ಮಾದಪ್ಪ ದಾರಿ ತೋರಿಸ್ತಾನೆ ಅಷ್ಟೇ. ಮಾದಪ್ಪ ದಾರಿ ತೋರಿಸ್ತಾನೆ. ನಮಗೂ ಹಂಗೆ ಹೇಳ್ಕೊಂಡು ಬಂದ್ಬಿಟ್ರು. ನಾನು ಮುಂಚೆ ಒಂದು ಸಿಲ್ಪೆಟ್ರಿ ಕೆಲ್ಸಕ್ಕೆಲ್ಲ ಹೋಗ್ತಾ ಇದ್ದೆ. ಸಿಲ್ಪೆಟ್ರಿ ಕೆಲ್ಸಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಮಾದಪ್ಪ ನಂಬ್ಕೊ, ನಿನ್ಗೆ ಎಲ್ಲೂ ಮಾದಪ್ಪ ಯಾವತ್ತೂ ಅನ್ಯಾಯ ಮಾಡಲ್ಲ, ಒಳ್ಳೇದು ಮಾಡೇ ಮಾಡ್ತೇನೆ. ಅವ್ರು ಹೇಳಿದ ದಾರಿನಲ್ಲೇ ನಾವು ಈಗಲೂ ಅವ್ರು ಹೇಳಿದ್ದಾರೆ. ಏನಿರ್ಬೋದು ಈಗ ನಾನು ಹೇಳೋದು ನಿಮಗೆ, ನಿಮ್ಮ ಮಾತುಗಳನ್ನ ಕೇಳ್ತಿದ್ರೆ ನನಗೆ, ನನ್ನ ಈ ಆಧುನಿಕ ಹುಡುಗ ಆಗಿರೋದ್ರಿಂದ, ನಾನು ಈ ಕಾಲದ ಹುಡುಗ ಆಗಿರೋದ್ರಿಂದ ನನಗೇನು ಅನಿಸುತ್ತೆ ಗೊತ್ತಾ, ಅದೊಂದು ಮಾದಪ್ಪ ಅನ್ನೋದು ಒಂದು ಪ್ರತಿಮೆ ಅಂತ ಕಾಣುತ್ತೆ. ಅಂದರೆ ನೀವು ಮಾಡೋ ಕೆಲಸವನ್ನು ಅಚಲವಾಗಿ ಬಿಡದಂಗೆ ಮಾಡ್ತಾ ಹೋಗ್ತಾ ಇರಿ ಅಂತ ಅವರು ಮಾದೇಶ್ವರನ್ನ ಪ್ರತಿಮೆಯಾಗಿ ಇಟ್ಕೊಂಡು ಹಿರಿಯರು ಹೇಳ್ತಿದ್ರ ನಮಗೆ ಅಂತ. ಹೌದು ಅಲ್ವಾ, ಬಿಡ್ದಂಗೆ ಮಾಡ್ರೋ ಅಲ್ವಾ. ಅದಕ್ಕೆ ದೇವರು ಅಂತ ಒಂದು ಪ್ರತಿಮೆ ತಂದ್ರೆ ಭಯ ಭಕ್ತಿಲಿ ಮಾಡ್ತಾರೆ ಅಲ್ವಾ. ನೀನು ಆಟೋ ಓಡಿಸೋ, ಕೆಲಸ ಮಾಡು, ಸೌದೆ ಸಿಗಿ, ಹಾಲ್ ಕರಿ ಅಂದ್ರೆ ಮಾಡಲ್ಲ. ಮಾದಪ್ಪ ಅಂದ್ರೆ ಅದಕ್ಕೊಂದು ಭಯ, ಒಂದು ಭಯ. ಸೇವೆ ಮಾಡಿಲ್ಲ ಕೆಡ್ದಾಗ್ಬಿಡ್ತದೆ. ಅವ್ರು ಹೇಳ್ತಿದ್ದೆ ಹಿಂಗೇನೆ, ಮಾದಪ್ಪ ನಂಬ್ಕೊಂಡು ಹೋಗು, ನಿಜ ನಂಬ್ಕೊಂಡು ನೀನ್ ದಾರಿ
ತೋರಿಸ್ತಾನೆ ಮಾದಪ್ಪ. ಅವ್ರು ನಮ್ಗೊಂದು 2-3 ವಿಚಾರನೂ ಹೇಳ್ಕೊಂಡು ಬಂದಿದ್ದಾರೆ. ಪ್ರತಿ ವರ್ಷ ದೀಪಾವಳಿಲಿ ನಮ್ಮ ಇಡೀ ತಂಡನ ಕರ್ಕೊಂಡೋಗಿ ಮಾದಪ್ಪನ ಸೇವೆ ಮಾಡಿಸ್ಬೇಕು. ಅನುದಾನ ಮಾಡಿ 2 ದಿವಸ ಅಲ್ಲೇ ಇರ್ತೀವಿ. ದೀಪಾವಳಿ ಹಾಲರ್ಬಿ ಸೇವೆ ಅಂತ ಮಾಡ್ತಾರೆ, ಅವಾಗ ಕರ್ಕೊಂಡೋಗಿ ಮಾಡಿಸ್ತೀವಿ. ನಮ್ಮ ದೊಡ್ಡಮ್ಮ ಅಂದ್ರು, ನೋಡೋರು ನಾನು ಇರೋ ಗಂಟ ನಾನು ಮಾಡಿರ್ತೀನಿ, ನಾವು ಹೋದಂತ ಕಾಲಕ್ಕೆ ಈ ಸೇವೆ ನೀನ್ ಮಾಡ್ಕೊಂಡು ಹೋಗ್ಬೇಕು. ಪ್ರತಿ ಸಲ ನೀನು ವಾರಸ್ದಾರಿಕೆ ಇದನ್ನ ಮಾಡ್ಕೊಂಡು ಹೋಗ್ಬೇಕು. ಮಾದಪ್ಪ ನಂಬ್ಕೊಂಡು ಹೋಗೋಳು. ಯಾಕಂದ್ರೆ ಅವ್ರು ಯಾತಿಕದೆಲ್ಲ ಹೇಳ್ತೀವಿ ಅಂತ ಹೇಳೋರು. ನಾವು ಪ್ರೋಗ್ರಾಮ್ ಮಾಡ್ಬೇಕಾದ್ರೆ ಒಂದು ದುರಾವರ ಹೋಗ್ತಾ ಇರ್ತೀವಿ, ಎಲ್ಲೆಲ್ಲೋ ಹೋಗ್ತಾ ಇರ್ತೀವಿ. ನಾವು ಹೋಗ್ತಿರ್ಗ ಹೋಗೋಳು ಮನೆಗೆ ಬಂದು ಸೇರ್ಕೋಬೇಕಲ್ಲ. ಹೌದು, ಮಾದಪ್ಪನ ಆಶೀರ್ವಾದ ಬೇಕಲ್ಲ, ರಕ್ಷಣೆ ಬೇಕಲ್ಲ. ಇದು ಮಾಡು, ಪ್ರತಿ ವರ್ಷ ಮಾಡುವಂತಂದ್ರೆ ಈಗಲೂ ನಾವು ದೀಪಾವಳಿಲಿ ಹೋಗ್ತೀವಿ. ಇಡೀ ನಮ್ಮ ಕಂಸಾಳೆಯಲ್ಲಿ ಇರ್ತಕ್ಕಂಥ ಟೀಮ್ ಎಲ್ಲ ಹುಡುಗರು ಹೋಗ್ತೀವಿ. ಅಲ್ಲಿ 2 ದಿವಸ ಇದ್ದು ಹಾಲರ್ಬಿ ಸೇವೆ ಮಾಡಿ ಸ್ವಾಮಿಗಳು ಮಾಡ್ತಿಂದ ಇದಕ್ಕೆ ತಮ್ಮಡಿಗೆರೆಯಲ್ಲಿ ಹಾಲರ್ಬಿ ನಡೀತದೆ. ಹಾಲರ್ಬಿ ಸೇವೆನೆಲ್ಲ ಮಾಡಿಕೊಂಡು ಅಲ್ಲಿ ಅನುದಾನ ಮಾಡಿಕೊಂಡು ಒಂದು ತೇರು ಎಳಿಸ್ತೀವಿ. ಪ್ರತಿ ಸಲ ಅದು ಹೇಳಿದ್ದಾರೆ, ನೀವು ಹೊರಗಡೆ ಊರಿಗೆಲ್ಲ ಓಡ್ ಬರ್ತೀಯಲ್ಲ, ಒಳ್ಳೇದಾಗಬೇಕು ಅಂದ್ರೆ ಪ್ರತಿ ಸಲನು ಆ ಹುಲಿವನ ಮೆರೆಸುವಂತ ಅಂದ್ರೆ ಹುಲಿವನದ ಸೇವೆ ಮಾಡ್ತೀವಿ. ಈ ತರ ಅದನ್ನ ನಡ್ಕೊಂಡು ಅದೇ ಬೆಳ್ಳಿ ತೇರು, ಚಿನ್ನ ತೇರು, ಹುಲಿವಾಹನ, ಬಸವವಾಹನ, ದ್ರಾಕ್ಷಿವಾಹನ, ಹುಲಿವಾಹನ, ಹಸುವಾಹನ ಅಂತ ಇರ್ತೀವಿ. ಅದನ್ನ ನಾವು ಈಗಲೂ ಪದ್ಧತಿ ಅವ್ರು ಹೇಳಿದ್ನ ನಡ್ಸ್ಕೊಂಡು ಬರ್ತಾನೆ. ನಾನೊಂದೆರಡು ಮಾತಾಡಿ ಏನಂದ್ರೆ, ನಿಜ ಹೇಳ್ತೀನಿ, ನಾನೇನು ಮಹಾಕಾವ್ಯಗಳನ್ನ ಅಧ್ಯಯನ ಮಾಡಿದವನಲ್ಲ, ನಾನು ತುಂಬ ಸಣ್ಣವನು. ಆದರೆ ಇದೇ ವೇದಿಕೆಯಲ್ಲಿ, ಇದೇ ವಾಹಿನಿಯಲ್ಲಿ ನಾನು ಸಂದರ್ಶನ ಮಾಡಿದಂಥ ಅನೇಕ ಮಹಾಕಾವ್ಯಗಳನ್ನು ತಿಳ್ಕೊಂಡಿರ್ತಕ್ಕಂಥ ವಿದ್ವಾಂಸರುಗಳು, ಅವರ ಬಾಯಿಂದ ಬಂದಿರತಕ್ಕಂಥ ಮಾತುಗಳು ಮತ್ತು ಅವರಿಂದ ನಾನು ಕಲ್ತಿರ್ತಕ್ಕಂಥ ವಿದ್ಯೆಗಳಲ್ಲಿ ಅದನ್ನೆಲ್ಲವನ್ನು ಕೂಡಿ ಕಳೆದು ಗುಣಿಸಿ ಭಾಗಿಸಿ ಅನುಪಾತ ಮಾಡಿ ಹೇಳೋದಾದರೆ, ಮಲೆ ಮಹದೇಶ್ವರರ ಮಹಾಕಾವ್ಯ ಆಗ್ಬೋದು, ಮಂಟೆ ಸ್ವಾಮಿಗಳ ಮಹಾಕಾವ್ಯ ಆಗ್ಬೋದು, ಸಿದ್ದಪ್ಪಾಜಿಗಳ ಪವಾಡಗಳ ಕಥೆಗಳಾಗ್ಬೋದು, ಇವೆಲ್ಲವೂ ಏನನ್ನು ಹೇಳ್ತವೆ, ಏನನ್ನು ಸಾರ್ತವೆ ಅಂತಂದರೆ, ಮನುಷ್ಯ ಹೇಗೆ ಬದುಕಬೇಕು, ಹೌದು, ಉತ್ತಮವಾಗಿ ಹೇಗೆ ಬದುಕಬೇಕು, ಸಮಾಜದಲ್ಲಿ ಉತ್ತಮ ಪ್ರಜೆಯಾಗಿ ಹೇಗೆ ಬದುಕಬೇಕು, ಇನ್ನೊಬ್ಬನಿಗೆ ಸಮಸ್ಯೆ ಮಾಡ್ದಂಗೆ ಹೇಗೆ ಬದುಕಬೇಕು ಅನ್ನೋ ಉತ್ತಮ ಮಾರ್ಗಗಳನ್ನು ಹೇಳ್ತಾ ಹೋಗ್ತವೆ. ನನಗೆ ನಿಮ್ಮ ಮಾತನ್ನು ಕೇಳಿದಾಗ ಏನು ಅನ್ನಿಸ್ತಾ ಇದೆ ಅಂತಂದರೆ, ಹೆಬ್ಣಿ ಮಾದಯ್ಯನಂತಹ ಹಿರಿಯ ಜಾನಪದ ಕಲಾವಿದರುಗಳು ಕೇವಲ ಅವರು ಕಂಸಾಳೆ ಇಟ್ಕೊಂಡು ಕಂಸಾಳೆ ಕುಟ್ತಾ ಹಾಡ್ತಿರ್ಲಿಲ್ಲ, ಬದುಕ್ತಿರ್ಲಿಲ್ಲ. ಸ್ವತಃ ಆ ಮಹಾಕಾವ್ಯದ ಅರ್ಥವನ್ನು ಅರ್ಥ ಮಾಡಿಕೊಂಡು ಬದುಕು ಕಷ್ಟವಾದರೂ ಸರಿ, ಒಬ್ಬನಿಗೆ ಮೋಸ ಮಾಡೋದು ಬೇಡ, ಕಳ್ತನ ಮಾಡೋದು ಬೇಡ, ಸುಳ್ಳು ಹೇಳೋದು ಬೇಡ, ಇನ್ನೊಂದು ತೊಂದರೆ ಕೊಡೋದು ಬೇಡ ಅಂತ ಹೇಳಿ ಕಷ್ಟದಲ್ಲೂ ಕೂಡ ಹೆಂಡತಿ ಮಕ್ಕಳನ್ನ ಸಾಕೊಂಡು ಕಟ್ಕೊಂಡು ಬದುಕು ನಡೆಸ್ಕೊಡ್ತಾ ಆ ಮಹಾಕಾವ್ಯದಲ್ಲಿ ಇರ್ತಕ್ಕಂಥ ಸಾರವನ್ನು ತನ್ನ ಬದುಕಿನಲ್ಲಿ ಅಳವಡಿಸ್ಕೊಂಡು ಬದುಕಿ ತೋರಿಸಿದ್ದಾರೆ ಅಂತ. ಹೌದು, ಹಿಂಗೆ ಅರ್ಥ ಮಾಡ್ಕೋಬೋದಾ? ಹೌದು, ತೋರಿಸಿದ್ದಾರೆ. ಲಿಂಗಯ್ಯನವರೇ, ಹೇಳಿ ಸರ್. ಈಗ ಹೆಬ್ಣಿ ಮಾದಯ್ಯನವರ ಬದುಕಿನ ಬಗ್ಗೆ ನಾವು ಮಾತಾಡ್ತಾ ಇದ್ವು ಕಳೆದ ಸಂಚಿಕೆಯಲ್ಲಿ. ಈಗ ತಿಳಿಸ್ಕೊಡಿ, ಒಬ್ಬ ಹಿರಿಯ ಜಾನಪದ ಕಲಾವಿದರಾದವರು ತನ್ನ ಕಲೆಯನ್ನು ಮುಂದಿನ ಪೀಳಿಗೆಗೆ ಕೊಡುಗೆಯಾಗಿ ಕೊಡ್ತಕ್ಕಂಥ ಈ ಒಂದು ಪ್ರಕ್ರಿಯೆಯಲ್ಲಿ ಒಂದು ಶಿಷ್ಯ ಪರಂಪರೆಯನ್ನು ಬೆಳೆಸ್ತಾರೆ. ಹೌದು, ಹೆಬ್ಣಿ ಮಾದಯ್ಯನವರ ಶಿಷ್ಯ ಪರಂಪರೆಯ ಬಗ್ಗೆ ಮಾತಾಡಿ ದಯವಿಟ್ಟು. ಹೆಬ್ಣಿ ನಮ್ಮ ಗುರುಗಳು 1983-84ರಲ್ಲಿ ಎಚ್.ಎಲ್. ನಾಗೇಗೌಡರು ಕರೆಸ್ಕೊಂಡ್ರಂತೆ. ಇವರು ಕಂಸಾಳೆ ಲೋಕಕ್ಕೆ ಲೋಕ ಇರಲಿಲ್ಲ, ಅವಾಗಿಂದ ಲೋಕ ಇರಲಿಲ್ಲ. ಕುಮಾರ ಪಾರ್ಕ್ ಹತ್ರ ಅವ್ರ ಮನೆ ಆಫೀಸ್ ಮಾಡ್ಕೊಂಡು ಕರ್ನಾಟಕ ಜಾನಪದ ಪರಿಷತ್ತು ಅಂತ ಮಾಡ್ಕೊಂಡಿದ್ರು. ಸರಿ ಪರಿಷತ್ಗೆ ಕರ್ಸ್ಕೊಂಡ ಇವ್ರು ಕಂಸಾಳೆ ಮಾಡ್ತಾರೆ ಅಂತ ಮಾದಾಯನವ್ರಿಂದ ಗೊತ್ತಾದಾಗ ಅವ್ರನ್ನ ಕರ್ಸ್ಕೊಂಡು, ಆಗ ನೀವು ಏನ್ ಮಾಡ್ತೀರಾ, ಏನ್ ಕಲೆ ಮಾಡ್ತೀರಾ, ಹೇಗ್ ಮಾಡ್ತೀರಾ, ಕಂಸಾಳೆ ಮಾಡ್ತೀರಾ, ಏನೇನ್ ಮಾಡ್ತೀರಾ ಅಂತ ಎಲ್ಲ ಕೇಳಿ ಅವ್ರದ್ದು ಕತೆ ಇದೆಲ್ಲಾನು ರೆಕಾರ್ಡಿಂಗ್ ಮಾಡ್ಕೊಂಡು ಪರಿಷತ್ತಿನ ಅವಾಗ ಎಚ್.ಎಲ್. ನಾಗೇಗೌಡ್ರಿಗೂ ನಮ್ಮ ಗುರುಗಳಿಗೂ ಕಾಂಟ್ಯಾಕ್ಟ್ ಆಯ್ತು. ಅವಾಗ ಕರ್ನಾಟಕ ಜಾನಪದ ಅಕಾಡೆಮಿ ಅಂತ ಹೇಳಿ ಅಲ್ಲಿಗೆ ಅಕಾಡೆಮಿಗೆ ಅಧ್ಯಕ್ಷರಾಗಿ ಎಚ್.ಎಲ್. ನಾಗೇಗೌಡರು. ಹೌದು, ಅವರೇ ಪ್ರಥಮ ಅಧ್ಯಕ್ಷರು. ಅಕಾಡೆಮಿಯ ಸ್ಥಾಪನೆಗೂ ಕಾರಣಕರ್ತರು ಅವರೇ, ಅವರೇ ಮೊದಲನೇ ಅಧ್ಯಕ್ಷರು. ಆ ನಾಗೇಗೌಡರು ಈ ಜನಪದ ಕಲಾವಿದರ ಬಗ್ಗೆ ಏನೇನ್ ಕಲಾವಿದ್ರು ಏನ್ ಕಲೆ ಇದೆ, ಆ ಕಲಾವಿದ್ರು ಏನ್ ಪ್ರದರ್ಶನ ಮಾಡ್ತಾರೆ, ಏನ್ ಹಾಡು ಹೇಳ್ತಾರೆ ಅಂತೇಳಿ ಪ್ರತಿ ಇಡೀ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಅವರು ಹುಡುಕೊಂಡು ಬಂದು ಎಲ್ಲಾನು ಸಂಗ್ರಹಿಸ್ತಾ ಇದ್ರು. ಆಗ ಅವ್ರ ಅಧ್ಯಕ್ಷರಾದ್ಮೇಲೆ ನಮ್ ದೊಡ್ಡಪ್ಪ ಅವ್ರನ್ನು ಕರ್ಸ್ಕೊಂಡು ಏನ್ ಮಾಡ್ತೀರಿ ನೀವು ಕಂಸಾಳೆಯಲ್ಲಿ, ಏನ್ ಕತೆ ಮಾಡ್ತೀರಿ ಅಂತ ಎಲ್ಲ ಕೇಳ್ಕೊಂಡು ಮಾಡ್ಕೊಂಡು, ಆಗ ನಾಗೇಗೌಡ್ರು ಅಂದ್ರಂತೆ, ಬರೀ ನೀವು ಒಬ್ರು ಕಂಸಾಳೆ ಮಾಡ್ಕೊಂಡು ಹೋಗ್ಬಿಟ್ರೆ ಉಪಯೋಗ ಇಲ್ಲ, ಹೋಗಿ ಒಂದು ಸಂಘ ಸಂಸ್ಥೆ ಅಂತ ಮಾಡಿ, ಆ ಸಂಘ ಸಂಸ್ಥೆ ಮುಖಾಂತರ ನಿಮ್ಗೆ ಕಾರ್ಯಕ್ರಮಗಳು ಬರ್ತದೆ, ಅದ್ರ ಮುಖಾಂತರ ನಿಮ್ಗೆ ಶಿಷ್ಯಂದ್ರನ್ನ ಶುರು ಮಾಡಿ ಅಂತ ಹೇಳಿದ್ರು. ಅವಾಗ ನಮ್ ದೊಡ್ಡಪ್ಪ ಅವರು ಊರಲ್ಲಿ ಇದ್ದಾಗ್ಲೂ ಅಷ್ಟೇ, ಬೆಂಗಳೂರಲ್ಲಿ ಇದ್ದಾಗ್ಲೂ ಒಂದ್ 4-5 ಜನ ಅವ್ರ ಜೊತೆಲಿ ಇದ್ರು.
ಶಿಷ್ಯಂದಿರು ಕೆಂಪಣ್ಣ ಅಂತ ಹೇಳಿ ಮಳವಳ್ಳಿಯವರಿದ್ರು, ಮರಿಯಣ್ಣ ಅಂತ ಹೇಳಿ ಬಿಟ್ಟು ಬೆಂಗಳೂರಿನಲ್ಲಿ, ರಂಗಯ್ಯ ಅಂತೇಳಿ, ಮಹಾದೇವ ಅಂತ, ನಂಜುಂಡ ಅಂತ ಹೇಳಿ ಇವರೆಲ್ಲ ಸೇರ್ಕೊಂಡು ಕತೆ ಕರ್ಕೊಂಡು ಹೋಗ್ತಾ ಇದ್ರು, ಮಾಡ್ತಾ ಇದ್ರು. ಎಲ್ಲರ ಕತೆಗೆ ತಂಡ ಬೇಕಲ್ಲ, ಕತೆಗೆ ಬೇಕೇ ಬೇಕು, ಸೊಲ್ಲೆತ್ತಕ್ಕೆ ಬೇಕಲ್ಲ, ಇವ್ರು ಮೇನು ಕತೆ ಹೇಳಿದ್ರೆ ಆ ಹಿಮ್ಮೇಳಿಗರ ಸೊಳ್ಳೆ ಹೇಳ್ತಾ ಇದ್ರು. ಆಗ 1983-84ರಲ್ಲಿ ನಾಯಿಗೌಡರು ಯಾವಾಗ ಹೇಳಿದ್ರು, ಆಗ ನಮ್ಮ ದೊಡ್ಡಪ್ಪರು ನಾನೊಬ್ಬನೇ ಕಲ್ತಿ ನಾನು ಮುಗಿಸ್ಕೊಂಡ್ರೆ ನನಗೆ ಇದು ಕೊನೆ ಆಗ್ತದೆ, ವಿದ್ಯೆ ಅಲ್ಲಿ ಮುಕ್ತಾಯ ಆಗೋಗ್ಬಿಡ್ತದೆ, ಅದಕ್ಕೆ ಇದನ್ನ ನಾನು ಬೆಳ್ಕೊಂಡು ಹೋಗಂಗ್ ಮಾಡ್ಬೇಕು ಅಂತ ಹೇಳಿ 83-84ರಲ್ಲಿ ಕರ್ನಾಟಕ ಜಾನಪದ ಕಂಸಾಳೆ ಕಲಾವಿದ್ರ ಸಂಘ ಅಂತ ಹೇಳಿ, ಕರ್ನಾಟಕ ಜಾನಪದ ಕಂಸಾಳೆ ಕಲಾವಿದ್ರ ಸಂಘ ಅಂತ ಅವಾಗ ಅದಕ್ಕೆ ಅರ್ಥನೇ ಹೇಳ್ತಿದ್ರು. ಕರ್ನಾಟಕ ಜಾನಪದ ಕಂಸಾಳೆ ಕಲಾವಿದ್ರ ಸಂಘ ಅಂತ ಅಂದ್ರೆ ಇದು ಕರ್ನಾಟಕದಲ್ಲಿ ಇರ್ತಕ್ಕಂಥ ಕಂಸಾಳೆ, ಎಲ್ಲಿರೋರು ಯಾರು ಬೇಕಾದ್ರೆ ಬಂದು ಕಲಿಬಹುದು, ಆ ಅರ್ಥದಲ್ಲಿ ಈ ಸಂಘನ ಹೆಸರಿಡೋಣ ಅಂತ ಹೇಳಿ. ಕರ್ನಾಟಕಕ್ಕೆ ನಾವೇನು ದೊಡ್ಡವರು ಅಂತ ಏನಲ್ಲ, ಕರ್ನಾಟಕದಲ್ಲಿರೋ ಯಾರು ಬೇಕಾದ್ರೆ ಬಂದು ಸೇರ್ಕೊಳ್ಳಿ ಇಲ್ಲಿಗೆ, ಕರ್ನಾಟಕದಲ್ಲ ಎಲ್ಲಿದ್ರು ಒಟ್ಟಲ್ಲಿ ಹೆಸರು ಇಟ್ಕೊಂಡು ಯಾರು ಬೇಕಾದ್ರೆ ಬಂದು ಇದು ಕಲೀಲಿ ಕಂಸಾಳೆನ ಅಂತ ಹೇಳಿ ಆಗ ಸಂಘ ಸ್ಥಾಪನೆ ಮಾಡಿ ಆವಾಗ ಒಂದಷ್ಟು ಜನ ಹುಡುಗರನ್ನ ತಯಾರಿ ಮಾಡಕ್ ಶುರು ಮಾಡಿದ್ರು. ಎಲ್ಲಿದ್ರು ಹುಡುಗರುಗಳವರಲ್ಲ? ಎಲ್ಲ ನಮ್ಮ ಬೌಂಡ್ರಿ ವೆಂಕಟರಾಮನಗರದಲ್ಲೇ ಇದ್ರು. ವೆಂಕಟರಾಮನಗರದಲ್ಲೇ ಇದ್ರು. ನಾವು ಅಲ್ಲಿ ಪಕ್ಕದಲ್ಲೇ ಇದ್ದಾಗ ಅಲ್ಲೇನೋ ಅವರು ಎಲ್ಲ ಬಡ ಕುಟುಂಬದ ಮಕ್ಕಳು, ಎಲ್ಲ ಬಡ ಕುಟುಂಬದ ಮಕ್ಕಳು. ಅದೊಂದು ವೆಂಕಟರಾಮನಗರದಲ್ಲಿ ಇದ್ರಲ್ಲಿ ಇದ್ದಲ್ಲ ಅಂತವ್ರು ಅಕ್ಕಪಕ್ಕದವ್ರನ್ನ ಎಲ್ಲರನ್ನ ಕರ್ಕೊಂಡು ಒಂದು 10-12-15 ಜನಕ್ಕೆ ಕಂಸಾಳೆ ಕಲ್ಸಿ ಅದನ್ನ ಮುಂದುವರ್ಸ್ಕೊಂಡು ಕಂಸಾಳೆ ನೃತ್ಯ ಮಾಡ್ಕೊಂಡು ಹಿಂಗೆ ಬರ್ತಾ ಇದ್ದಾಗ ಅಕಾಡೆಮಿಯಿಂದ ಕಾರ್ಯಕ್ರಮ ಕೊಡಕ್ ಶುರು ಮಾಡಿದ್ರು. ಸಂಘ ಆಯ್ತಲ್ಲ ಅಂತ, ಸಂಘ ಆಯ್ತು ಅಂತ ಕನ್ನಡ ಮತ್ತು ಸಂಸ್ಕೃತ ಇಲಾಖೆಯಿಂದ ಕಾರ್ಯಕ್ರಮ ಬರಕ್ ಶುರು ಮಾಡಿದ್ರು. ಯಾವುದೇ ಒಂದು ರಾಜ್ಯೋತ್ಸವದಲ್ಲಿ ಆಗ್ಬಿಡು, ನ್ಯಾಷನಲ್ ಕಾರ್ಯಕ್ರಮಗಳಲ್ಲಿ, ಸಾಂಸ್ಕೃತಿಕ ಕಾರ್ಯಕ್ರಮ, ಜಿಲ್ಲಾ ಉತ್ಸವ, ಪ್ರತಿಯೊಂದು ಕಡೆನೂ ಕಂಸಾಳೆಯಲ್ಲಿ ಎಬ್ನಿ ಮಾದಯ್ಯ ಅಂದ್ರೆ ಒಳ್ಳೆಯ ಒಂದು ತಂಡ ಆಗಿತ್ತು ಅವ್ರಿಗೆ. ನೋಡಿ, ನೀವು ಹೇಳಿದ ಮಾತು ನನಗೆ ನನ್ನ ಮನಸ್ಸಲ್ಲಿ ಓಡ್ತಾ ಇದೆ ಅಂದರೆ, ಅವತ್ತಿನ ಹಿರಿಯರು, ಅವತ್ತಿನ ವಿದ್ವಾಂಸರು, ಅವತ್ತಿನ ಸಂಶೋಧನಾಕಾರರುಗಳು ಕಲಾವಿದರುಗಳ ಆ ಬದುಕಿಗೆ ಕೊಡ್ತಕ್ಕಂಥ ಸೂಕ್ತ ಮಾರ್ಗದರ್ಶನಗಳು ಹೆಂಗೆ ಅವ್ರಿಗೆ ಅನುಕೂಲ ಆಗ್ತಿತ್ತು ಅಂತ. ಮಾದಯ್ಯನವರ ಕರೆದು ಡಾಕ್ಟರ್ ನಾಗೇಗೌಡರು ಒಂದು ಸಂಸ್ಥೆ ಮಾಡ್ಕೊಳಪ್ಪ, ತಂಡ ಕಟ್ಕೊಳಪ್ಪ ಅಂತ ಹೇಳಿದ್ದು, ಅದು ಇವತ್ತಿಗೂ ಆ ಪರಂಪರೆ ನಡ್ಕೊಂಡು ಬರ್ತಾ ಇದೆ. ನಿಮ್ಮ ಮುಖಾಂತರ ನಾವು ಕಣ್ಣಾರ ಕಾಣ್ತಾ ಇದ್ದೀವಿ. ಇವತ್ತು ಕಲಾವಿದರನ್ನ ಪ್ರೋತ್ಸಾಹ ಮಾಡೋರಿಗಿಂತ ದಾರಿ ತಪ್ಪಿಸ್ಬಿಡೋರೇ ಜಾಸ್ತಿ. ನಿಜ, ಹೌದು ಅಲ್ವಾ? ಇದನ್ನು ನೋಡ್ತಾ ಇದ್ದೀವಿ. ಅದನ್ನು ನಾವು ಹೇಳ್ಕೊಳಂಗಿಲ್ಲ ಅಷ್ಟೇ. ನಮ್ಗೆ ಒಳ್ಳೆ ಬಾಧೆ ತುಂಬ ಇದೆ. ಹಲವಾರು ರೀತಿಗಳಲ್ಲಿ, ಹಲವಾರು ವಿಧವಾದ ಒಂದು ವಿಷಯಗಳಲ್ಲಿ ಕಲಾವಿದರಿಗೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಅಲ್ವಾ ಇದೆಲ್ಲ ನಡೀತಾ ಇದೆ. ಅಂಥ ಮಹಾನ್ ಭಾವರುಗಳು ಮತ್ತೊಮ್ಮೆ ಹುಟ್ಟಬೇಕು ಸರ್. ಹುಟ್ಟಿ ಎಲ್ರಿಗೂ ಕಲಾವಿದರಿಗೆಲ್ರಿಗೂ ಸೂಕ್ತ ದಾರಿ ತೋರ್ಸಕ್ಕಂಥ ವ್ಯಕ್ತಿಗಳು ಬೇಕು, ಅಂತವ್ರು ಬೇಕು ಅಲ್ವಾ? ಇದ್ದಂಥವ್ರು ಇದ್ದಾಗ್ಲೇನೆ ನಮ್ಮ ಹಿಂದಿನ ಕಲೆ, ಕಲ್ಚರು ಮತ್ತು ನಮ್ಮ ಸಂಸ್ಕೃತಿ ಎಲ್ಲದಕ್ಕೂ ಒಂದು ಮಾರ್ಗದರ್ಶನ ಆಗಿ ಆಗ್ತದೆ. ಈಗ ಸದ್ಯ ಕರ್ನಾಟಕ ಕಂಸಾಳೆ ಕಲಾವಿದರ ಸಂಘಕ್ಕೆ ತಾವು ಅಧ್ಯಕ್ಷ? ಹೌದು. ಈಗ ನೀವು ಅಧ್ಯಕ್ಷರು, ಅದರ ವಾರಸ್ದಾರರು, ಪಾರಪತ್ಯದಾರರು. ತೀರೋದ್ಮೇಲೆ ನಾವು ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಅಧ್ಯಕ್ಷರು ಅಂತಂದ್ರೆ ನಾನು ಅದನ್ನ ನಡೆಸ್ಕೊಂಡು ಹೋಗ್ತಿದ್ದೀನಿ ಅಂತ ಹೇಳ್ಬೋದು. ನಮ್ಮ ದೊಡ್ಡಪ್ಪರ ಗುರುಗಳು ಏನ್ ಮಾರ್ಗದರ್ಶನ ಹಾಕಿದ್ದಾರೆ ಆ ಮಾರ್ಗದರ್ಶನದಲ್ಲಿ ಹೋಗ್ತಾ ಇದ್ದೀನಿ. ನನ್ನ ಜೊತೆಗೆಲ್ಲ ಅದೆಲ್ಲ ಬದಲಾವಣೆ ಆಗಿರ್ಬೇಕಲ್ಲ. ಈಗ ಉದಾಹರಣೆಗೆ, ಈಗ ಒಂದು ಸಂಘ ಅಂದಮೇಲೆ ಅದಕ್ಕೊಂದು ಬ್ಯಾಂಕ್ ಅಕೌಂಟ್ ಇರಬೇಕು. ಅದಕ್ಕೆ ಮಾದಯ್ಯನವರು ಬ್ಯಾಂಕ್ ಅಕೌಂಟ್ ಹೋಲ್ಡರ್ ಆಗಿದ್ರೆ, ಈಗ ಅದಕ್ಕೆ ನೀವಾಗಿರ್ತೀರಿ. ಚೆಕ್ಗೆ ಸೈನ್ ಹಾಕುವಂಥ ಅಧಿಕಾರ ನಿಮ್ಗಿರ್ತದೆ, ಬ್ಯಾಂಕನ್ನು ನಡೆಸುವಂಥ ಅಧಿಕಾರ ನಿಮ್ಗಿರ್ತದೆ. ಹಾಗಾದ್ಮೇಲೆ ನೀವು ಅಧ್ಯಕ್ಷರಾಗಿ ನಾನಿದ್ದೀನಿ. ಆ ಬ್ಯಾಂಕ್ನೇ ಅವರ ಏನೋ ಚೆಕ್ ಸೈನ್ ಹಾಕಲ್ಲ, ಅವರ ಮೊಮ್ಮಗನ್ನೇ ಶಾಂತ ಮಲ್ಲಿಕಾರ್ಜುನ್ ಅಂತ ಹೇಳಿ ಅವನಿಗೆ ಬಿಟ್ಟಿನಿ. ಎಲ್ಲರೂ ಒಬ್ಬರೇ ಮಾಡಿದ್ರೆ ಸೈನ್ ಹಾಕೋದು ಮಾಡೋದು ಅಕೌಂಟ್ ಇದಕ್ಕೆಲ್ಲ ಪೀಠಾಧ್ಯಕ್ಷರು, ನೀವು ಕಾರ್ಯದರ್ಶಿಗಳವರು ಆತರ ಮಾಡ್ಕೊಂಡಿದ್ರೆ. ನಮ್ಮ ಸಂಸ್ಥೆಯಲ್ಲಿ ಒಬ್ರು ಕಾರ್ಯದರ್ಶಿ ಅಧ್ಯಕ್ಷರು ಅಂತ ಏನಿಲ್ಲ, ಒಗ್ಗಟ್ಟಿದ್ದೀವಿ. ನನ್ನ ಜೊತೆಲಿ ಇರ್ತಕ್ಕಂಥ ಹುಡುಗರು ಸಹ ನನ್ನ ಮೇಲೆ ನಂಬಿಕೆ ಇಕ್ಕಿ ನಮ್ಮ ಮೇಲೆ ಗೌರವ ಕೊಟ್ಕೊಂಡು ಖಂಡಿತ ಪರಿಚಯ ಇದೆಯಲ್ಲ. ಹೌದು, ಹಾಗಾಗಿ ನನಗೆ ಎಲ್ಲ ಗೊತ್ತಿದೆ. ನಿಜ. ಅದೇ ಇವತ್ತಿನ ದಿನಗಳಲ್ಲಿ ನಾನು ಊರು ಸುತ್ತಿ ಕಲಾವಿದರನ್ನ ನೋಡ್ತಕ್ಕಂಥದ್ದು, ನಾನು ಎಲ್ಲ ಕಡೆ ಹೋಗಿ ಬಂದ ನಂತರ ನನಗೆ ತುಂಬ ವೈಭವವಾಗಿ ಒಂದು ಗಟ್ಟಿಯಾದ ಕಲೆಯನ್ನು ಇಟ್ಕೊಂಡಿರ್ತಕ್ಕಂಥ ಕಂಸಾಳೆ ವಿಭಾಗದಲ್ಲಿ ಮಾತಾಡ್ತಾ ಇದ್ದೀನಿ. ನಗರ ಪ್ರದೇಶಗಳಲ್ಲಿ ವಾಸ ಮಾಡಿಕೊಂಡಿದ್ದರೂ ಕೂಡ ಯಾವುದೇ ಗ್ರಾಮೀಣ ಪ್ರತಿಭೆಗಳಿಗೆ, ಗ್ರಾಮೀಣ ಕಲಾವಿದರ ಸೊಗಡಿಗೆ ಕಡಿಮೆ ಇಲ್ದಂಗೆ ಆ ಒಂದು ಕಲೆಯನ್ನು ಉಳಿಸ್ಕೊಂಡು ಹೋಗ್ತಿರೋದು ಹೆಬ್ಣಿ ಮಾದಯ್ಯನವರ ಶಿಷ್ಯ ಪರಂಪರೆ, ಅಥವಾ ಇವತ್ತಿನ ಸದ್ಯದ ಅಂತಾರಾಷ್ಟ್ರೀಯ ಖ್ಯಾತಿಯ ಕಂಸಾಳೆ ಕಲಾವಿದರಾಗಿರ್ತಕ್ಕಂಥ ಲಿಂಗಯ್ಯನವರ ತಂಡ ಅಂತ ಹೇಳಲಿಕ್ಕೆ ನಂಗೆ ತುಂಬ ಹೆಮ್ಮೆ ಇದೆ ಸರ್. ಹೌದು ಸರ್, ಸಂತೋಷ. ಹೌದು ಲಿಂಗಯ್ಯ ಸರ್,
ಹೇಳಿ ಸರ್. ಈಗ ಈ ಹೆಬ್ಣಿ ಮಾದಯ್ಯನವರು ಇವತ್ತು ನಾವು ಕಂಡಿದ್ದೀವಿ, ನೀವು ಹಲವಾರು ದೇಶ ವಿದೇಶಗಳಿಗೆಲ್ಲ ಹೋಗಿ ನೀವು ಕಂಸಾಳೆಯನ್ನು ನುಡಿಸಿದ್ದೀರಿ. ನಿಮ್ಮ ಗುರುಗಳ ಸಂಚಿಕೆ ಇದಾಗಿರೋದ್ರಿಂದ ನನಗೆ ಅವ್ರ ಬಗ್ಗೆನೇ ಜಾಸ್ತಿ ಆಸಕ್ತಿ ಮತ್ತು ಅವರನ್ನು ನಾನು ಕೇಂದ್ರ ಬಿಂದುವಾಗಿ ಇಟ್ಕೊಂಡು ಮಾತಾಡ್ತೀನಿ. ಹೆಬ್ಣಿ ಮಾದಯ್ಯನವರು ಯಾವ್ಯಾವ ಊರುಗಳಿಗೆ, ಜಿಲ್ಲೆಗಳಿಗೆ, ರಾಜ್ಯಗಳಿಗೆ, ದೇಶಗಳಿಗೆ ನಾವು ಹೋಗಿ ಪ್ರದರ್ಶನ ಮಾಡಿದ್ರಾ? ಹೌದು, ಮಾಡಿದ್ದಾರೆ. ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಕಾರ್ಯಕ್ರಮ ಮಾಡಿದ್ದೀವಿ. ಕರ್ನಾಟಕದ ಇಡೀ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಮಾಡಿದ್ದೀವಿ. ಅದರಲ್ಲೂ ಇನ್ನು ಹೆಚ್ಚಿಗೆ ಹಳ್ಳಿಗಳಲ್ಲಿ ಮಾಡಿದ್ದೀವಿ. ಅಂದರೆ ನೀವು ಹೇಳ್ತಿರೋದು ಮಾಡಿದ್ದೀವಿ ಅಂದರೆ ಅವರಿದ್ರು. ಸರಿ 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 ಸರಿ. ಅವರು ಎಷ್ಟು ಇದರಲ್ಲಿ ಅಂತಂದ್ರೆ ಅವರು 2008 ಅವ್ರು ತೀರೋಗಿದ್ದು. ಅದಕ್ಕಿಂತ ಅವರು ಅಲ್ಲಿವರೆಗೂ ಸಹ ನಾವೇನಾದ್ರು ನಿಮ್ಗೆ ಏಜ್ ಆಯ್ತು, ಕಾಲೆಲ್ಲ ಮಂಡಿಲ್ಲ ನೋವಾಗ್ತದೆ, ನೀವು ಮನೇಲೇ ಇರಿ ಅಂತಂದ್ರೆ ನನ್ನ ಮೇಲೆ ಕೋಪ ಮಾಡ್ಕೊಬರ್ತಿದ್ರು. ನನ್ನನ್ನೇ ಬಿಟ್ಬಿಟ್ಟು ಹೋಗ್ತೀಯ ನೀನು, ನನ್ನನ್ನು ಬಿಟ್ಬಿಟ್ಟು ನೀವೇ ಮಾಡ್ಕೊಬರ್ತೀಯ, ಹಂಗ ನಾನು ಹಿಂದಾಕ್ಬಿಡ್ತೀನಿ. ನಾವು ನಿನ್ನ ಹಿಂದಾಗ್ತಾ ಇಲ್ಲ, ವಯಸ್ಸಾಯ್ತು, ಅಲ್ಲೇನು ಹೋಗಿ ಮೆರವಣಿಗೆನು ಮತ್ತೊಂದು ದೂರಿಂದ ಊರಿಗೆ ಹೋಗ್ತೀವಿ, ಸುಮ್ಮನೆ ಯಾಕೆ ರಿಸಿಕ್ಸ್ ತಗೋತೀಯ, ನೀನು ಚೆನ್ನಾಗಿರ್ಬೇಕು ಅಂದ್ರೆ ಬಿಡ್ತಿರ್ಲಿಲ್ಲ. ಎಲ್ಲಿ ಹೋಗ್ತೀಯ, ಎಲ್ಲಿ ಕಾರ್ಯಕ್ರಮ ಮಾಡ್ತೀಯ, ಏನ್ ಮಾಡ್ತೀಯ, ಪ್ರತಿಯೊಂದನ್ನು ಅವ್ರು ಹೇಳ್ಬೇಕು, ತಿಳ್ಕೊಬೇಕು. ಅಂದ್ರೆ ಅವ್ರು ಯಾಕೆ ತಿಳ್ಕೊಬೇಕು ಅಂದ್ರೆ ನನ್ನ ತಂಡ ಹಿಂಗ್ ಹೋಗ್ತದೆ, ಅಲ್ಲಿ ಹಿಂಗ್ ಇದು ಮಾಡ್ತಾರೆ, ಅದ್ರ ಬಗ್ಗೆ ಅವ್ರು ಬಹಳ ಆಸಕ್ತಿ. ಅವ್ರ ಪ್ರಾಣ ಹೋಗೋ ಗಂಟೆನೂ ಅಷ್ಟೇನೆ, ಮಾದಪ್ಪ ಕಂಸಾಳೆ ಇಷ್ಟೇನೆ ಅವ್ರಿಗೆ ಒಂದು ಇದರಲ್ಲೇ ಇದ್ರೆ ಹೊರತು ಬೇರೆ ಅವ್ರು ಯಾವುದಕ್ಕೂ ಆಸೆ ಪಟ್ಟಿರ್ಲಿಲ್ಲ. ಹೀಗಿರ್ಬೇಕಾದ್ರೇನೆ ಅಕಾಡೆಮಿಲಿ ನಮ್ಮ ಕಾರ್ಯಕ್ರಮ ಶುರು ಆಯ್ತು. ನಾಗೇಗೌಡರು ಇದ್ರು, ರಿಜಿಸ್ಟರ್ ಆಗಿ ಬೋರ್ಲಿಂಗ್ ಅವರಿದ್ರು ಅವರೆಲ್ಲ, ಮತ್ತು ಸಂಸ್ಕೃತ ಇಲಾಖೆಯಲ್ಲಿ ಮುದ್ದು ಕೃಷ್ಣ ಅವರು ಮತ್ತು ವಿಠಲ್ ಮೂರ್ತಿ ಸರ್ ಅವರು ಇವರೆಲ್ಲ ಇದ್ಬೇಕಾದ್ರೆ ಹೆಬ್ಣಿ ಮಾದಯ್ಯ ಅಂದ್ರೆ ಅವ್ರಿಗೆ ಬಹಳ, ಕಂಸಾಳೆ ಅಂದ್ರೆ ಹೆಬ್ಣಿ ಮಾದಯ್ಯ ಬಹಳ ಗೌರವ ಕೊಡ್ತಿದ್ರು. ಮತ್ತು ಅವ್ರು ಕರ್ಸ್ಕೊಂಡು ಕಾರ್ಯಕ್ರಮಗಳೆಲ್ಲ ಕೊಟ್ಕೊಂಡ್ ಬರ್ತಾ ಇದ್ರು. ಹಂಗೆ ಇರ್ಬೇಕಾದ್ರೆ 1997ರಲ್ಲಿ ಸಂಗೀತ ಮತ್ತು ನಾಟಕ ವಿಭಾಗ ಅಂತ ಹೇಳಿ ಕೋರಮಂಗಲದಲ್ಲಿದೆ ಕೇಂದ್ರೀಯ ಸದನ ಅಂತ. ಅಲ್ಲಿ ನಮ್ಮನ್ನ ತಂಡನ ಆಯ್ಕೆ ಮಾಡ್ಕೋಬೇಕಾಗಿತ್ತು. ಸೆಲೆಕ್ಷನ್ಗೆ ಅಂತ ಹೋದು ಟಿವಿನಲ್ಲಿ ಮತ್ತು ಪೇಪರ್ನಲ್ಲಿ ಅಡ್ವರ್ಟೈಸ್ಮೆಂಟ್ ಹಾಕಿದ್ರು. ಇಲ್ಲಿ ಜಾನಪದ ಕಲಾ ತಂಡಗಳು, ಬೀದಿ ನಾಟಕಗಳನ್ನೆಲ್ಲ ಈ ಇದಕ್ಕೆ ಕೇಂದ್ರ ಸರ್ಕಾರದವರು ಆಯ್ಕೆ ಮಾಡ್ಕೋತಾ ಇದೀವಿ ಅಂತ. ಅಲ್ಲಿ ಹೋಗಿ ಸೆಲೆಕ್ಷನ್ಗೆ ಹೋದ. ICCR ಅಲ್ಲ, ಸಂಗೀತ ಮತ್ತು ನಾಟಕ ವಿಭಾಗ ಅಂತ. ವಿಭಾಗ ಅಂದ್ರೆ ಅಲ್ಲಿ ಸಾಂಗನ್ ಡ್ರಾಮಾ ಡಿವಿಷನ್, ವಾರ್ತಾ ಇಲಾಖೆಯ ಸಾಂಗನ್ ಡ್ರಾಮಾ ಡಿವಿಷನ್. ಅಲ್ಲಿ 97ರಲ್ಲಿ ಹೋಗಿ ಅಲ್ಲಿ ನಾವು ಸೆಲೆಕ್ಷನ್ಗೆ ಹೋದ. ಆ ಸೆಲೆಕ್ಷನ್ಗೆ ಹೋದಾಗ ನಮ್ಮನ್ನ ಆಯ್ಕೆ ಮಾಡ್ಕೊಂಡ್ರು. ಆ ಸೆಲೆಕ್ಷನ್ ಅಲ್ಲಿ ಆಯ್ಕೆ ಮಾಡ್ಕೊಂಡ್ರು. ಅಲ್ಲಿ ಏನ್ ಕಾರ್ಯಕ್ರಮ ಮಾಡ್ಬೇಕು ಅಂತಂದ್ರೆ ಜಾಗೃತಿ ಕಾರ್ಯಕ್ರಮ, ಅದೇ ಕೆಲಸ ಅವ್ರದ್ದು. ಅಲ್ಲೇ ಕೆಲಸ. ಅಲ್ಲಿ HV ಕೃಷ್ಣಮೂರ್ತಿ ಸರ್ ಅಂತ ಇದ್ರು. ಮತ್ತೆ ಅಲ್ಲಿ ಇರ್ತಕ್ಕಂಥ ಸ್ಟಾಫ್ಗಳು ಎಲ್ಲರೂ ತುಂಬಾ ಒಳ್ಳೆ ವ್ಯಕ್ತಿಗಳು. ಕೃಷ್ಣಮೂರ್ತಿ ಸರ್ ಕಲಾವಿದರಿಗೆ ಎಷ್ಟು ಅನುಕೂಲ ಮಾಡಿಕೊಟ್ರು. ಇಡೀ ಒಂದು 60 ತಂಡ 70 ತಂಡ ಇರ್ತದೆ, 80 ತಂಡ ಆ ಕೇಂದ್ರದಲ್ಲಿ. ಅಷ್ಟು ಜನಕ್ಕೂ ಒಂದು ಕಾರ್ಯಕ್ರಮಗಳು ಕೊಡಿಸ್ತಾ ಇದ್ರು. ತಿಂಗಳಿಗೆ ಇಲ್ಲ ಅಂದ್ರೆ 10, 20, 25 ಕಾರ್ಯಕ್ರಮ ಮಾಡ್ತಾ ಇದ್ದವು ಪ್ರತಿ ತಿಂಗಳು. ಈ ತರ HIV AIDS ಬಗ್ಗೆ, ಆರೋಗ್ಯದ ಬಗ್ಗೆ, ಸರ್ಕಾರದ ಯೋಜನೆಗಳ ಬಗ್ಗೆ. ಆಗ ಕಾರ್ಯಕ್ರಮ ಮಾಡ್ಬೇಕಾದ್ರೆ ನಮ್ಗೆ ಇಲ್ಲ ಅಂತಂದ್ರು, ಒಂದು ತಿಂಗಳು ಇಲ್ಲ ಅಂತಂದ್ರೆ ಒಂದು 10 ಹಳ್ಳಿ 15 ಹಳ್ಳಿ ತಿರುಗ್ತಾ ಇದ್ವು. 10 ರಿಂದ 15 ಹಳ್ಳಿ ಹೋಗ್ತಾ ಇದ್ದು. ಅಷ್ಟೊಂದು ಕಾರ್ಯಕ್ರಮ ಬರ್ತಾ ಇತ್ತು. ಅವರು ನಮ್ ಜೊತೆಲೆ ಬರ್ತಾರೆ. ಅವ್ರು ಅವಾಗ ಲೀಡರ್ ಆಗಿದ್ರು. ಆ ಲೀಡರ್ ಜೊತೆಲೆ ಇರ್ಲೇಬೇಕು. ಕಾರ್ಯಕ್ರಮಕ್ಕೆ ಹೋಗ್ಬೇಕಾದ್ರೆ ಹೌದು, ಲೀಡರ್ ಇರ್ಲೇಬೇಕು. ಆಗ ಅವ್ರು ನಮ್ ಜೊತೆಲೆ ಬರ್ತಾ ಇದ್ರು. ಆಗ ಅಲ್ಲಿ ಹೆಂಗೆ ಅಂತಂದ್ರೆ ಎಷ್ಟೋ ನಮ್ಗೆ ಯಾವತ್ತಿನ ಕಷ್ಟ ಹೆಂಗೆ ಅಂದ್ರೆ 1400 ರೂಪಾಯಿ ಕೊಡ್ತಿದ್ರು ಅಲ್ಲಿ 97ರಲ್ಲಿ. 1400 ರೂಪಾಯಿನಲ್ಲಿ 11 ಜನ ಹೋಗ್ತಾ ಇದ್ದು. 100 ರೂಪಾಯಿ ಬರುತ್ತೆ. 100 ರೂಪಾಯಿನಲ್ಲಿ ಊಟ ಅದ್ರಲ್ಲೇನೆ, ಬಸ್ ಚಾರ್ಜು ಅದ್ರಲ್ಲೇನೆ ಎಲ್ಲ ಆಗ್ತದೆ. ಅವಾಗ ನಮ್ಮ ಪರಿಸ್ಥಿತಿ ಹೇಗೆ ಅಂತಂದ್ರೆ ದೊಡ್ಡಪ್ಪವರು ಗುರುಗಳು ಇದನ್ನ ನಾವು ತಗೊಂಡೋಗ್ಬಿಟ್ಟು ಹೋಟ್ಲಲ್ಲಿ ತಿಂದ್ಬಿಟ್ರೆ ನಿನ್ಗೇನ್ ಕಾಸು ಸಿಗ್ತದೆ, ಜೊತೆಲಿ ಕರ್ಕೊಂಡವ್ರಿಗೆ ಏನ್ ದುಡ್ಡು ಮಿಗ್ತದೆ. ಮನೆಯಿಂದ ಬುತ್ತಿ ಅಲ್ಲ ಸರ್, ಸ್ಟವ್, ಪಾತ್ರೆ ಎಲ್ಲಾನು ಹೊತ್ಕೊಂಡು ಹೋಗ್ತಾ ಇದ್ದು. ಕ್ಯಾಂಪು ಅಂತ ಕರೀತಾರೆ. ಹೇಳ್ತಿಲ್ಲ, ಊರಿಂದ ಊರಿಗೆ ಅಲೆಮಾರಿಗಳು ಹೋಗ್ತಾರೆ. ಸೇಮ್ ಡಿಟೋ ಅಂತ ಅನ್ಕೋಬಹುದು. ಹೌದಾ? ಈ ಊರಲ್ಲಿ ಸಾಂಗನ್ ಡ್ರಾಮಾ ಪ್ರಾಜೆಕ್ಟ್ ಕಾರ್ಯಕ್ರಮಕ್ಕೆ ಆತರ ಹೋಗಿ 1400 ರೂಪಾಯಿನಲ್ಲಿ ನಮ್ಮ ಗುರುಗಳು ಜೊತೆಲಿ, ಅದು ಈ ವಯಸ್ಸಾಗಿದ್ರು ಸಹ. ಇವತ್ತೇ ಸರಿ ಅಲ್ವಾ ಸರ್? ಜನ ಕಲಾವಿದ್ರು AC ಕಾರ್ ಹತ್ತಾರೆ, ಸ್ಟೇಜ್ಗೆ ಹೋಗಿ ಇಳಿತಾರೆ. ಸ್ಟೇಜ್ ಮುಗಿತು ಸಂಭಾವನೆ ಇಸ್ಕೊತಾರೆ, ಕಾರ್ ಹತ್ತಾರೆ, ಮನೆಗೆ ಬಂದು ಇಳಿತಾರೆ. ಆಮೇಲೆ ಅವಾಗ ನಮ್ಗೆ ಎಂತ ಪರಿಸ್ಥಿತಿ ಅಂತಂದ್ರೆ, ಈ ಊರಲ್ಲಿ ಒಂದು ಕಾರ್ಯಕ್ರಮ ಇವತ್ತು ಸಂಜೆ ಮಾಡ್ತೀವಿ, ಅಲ್ಲಿ ನೈಟ್ ಆಲ್ಟ್ ಆಗಿ ಮಡಗಿರ್ತೀವಿ. ಅಲ್ಲಿ ಅಂಗನವಾಡಿನೋ, ಸ್ಕೂಲ್ ಮನೆ, ದೇವಸ್ಥಾನ ಎಲ್ಲೋ ಕೊಟ್ಟಿರ್ತಾರೆ. ಅಲ್ಲೊಂದು ರಾತ್ರಿ 1 ರಾತ್ರಿ ಕಾರ್ಯಕ್ರಮ ಮಾಡಿ ಮುಗಿಸ್ಬಿಟ್ಟು ತಿರ್ಗಾ ಬೆಳಗ್ಗೆ ಎದ್ದ ಮೇಲೆ ಆ ಊರಿಗೆ ಏನಾರ ಬಸ್ ಇದ್ರೆ ಬಸ್ಸಲ್ಲಿ ಹೋಗೋದು,
ಇಲ್ಲಾಂದ್ರೆ ನಡ್ಕೊಂಡು ಹೋಗ್ತಾ ಇದ್ದ. ಬೇರೆ ಊರಿಗೆ ಆಟೋದಲ್ಲಿ ಏನಾರಲ್ಲಿ ಹೋದ್ರೆ ಅವನು ಜಾಸ್ತಿ ಕಾಸು ಕೇಳ್ತಿದ್ದ. 5 ರೂಪಾಯಿ ಕೊಡು 10 ರೂಪಾಯಿ ಕೊಡು ಅಂತಾನೆ. ಅದು ಇನ್ನೂ ಜಾಸ್ತಿ ಕೇಳ್ತಾ ಇದ್ದ. ನಾವು 11 ಜನ ಇದ್ವಲ್ಲ, ನಮ್ಮ ಇದೆಲ್ಲ ನೋಡ್ಬೋದು. ಒಂದು ಆಟೋ ಆಗಲ್ಲ, 5 ಆಟೋ ಬೇಕಾಗುತ್ತೆ. ಅದಕ್ಕೆ ಆಟೋಕ್ಕೆ ಜಾಸ್ತಿ ಕೊಟ್ಬಿಟ್ರೆ ನಮಗೆ ದುಡ್ಡು ಇಲ್ಲಿ ಏನು ಉಳಿಯಲ್ವಲ್ಲ. ಮನೆಗೆ ಎತ್ಕೊಂಡು ಹೋಗ್ಬೇಕು ಕಾಸು ಅಂತ ಎಂತ ಉಳಿತಾಯ ಪಾಠ ನೋಡಿ. ಅದು ನಡ್ಕೊಂಡು ಹೋಗ್ತಿದ್ದ 3 ಕಿಲೋಮೀಟರ್ 4 ಕಿಲೋಮೀಟರ್. ನಮ್ಮ ಇಲ್ಲಿ ಚಿಕ್ಕಲ್ಲೂರಲ್ಲಿ ಕಾರ್ಯಕ್ರಮ ಮಾಡ್ದ. ಚಿಕ್ಕಲ್ಲೂರಿಂದ ಬರ್ಬೇಕು ತೆಳ್ನೂರು ಅಂತ ಇದೆ. ಹೌದು, ಅಲ್ಲಿ ಇದಿದೆಲ್ಲ ಉಗ್ನಿ ಪಾಳ್ಯ ಅಂತ ಇದೆ. ಉಗ್ನಿ ಪಾಳ್ಯದಿಂದ ನಾವು ಇದಕ್ಕೆ ತೆಳ್ನೂರು ನಡ್ಕೊಂಡು ಹೋಗಿದ್ದೀವಿ. ಇನ್ನು ತಲೆ ಮೇಲೆ 11 ಜನನು ಅಷ್ಟೇನೆ. ಒಬ್ಬನ ಚೀಲದಲ್ಲಿ ಪಾತ್ರೆ, ಇನ್ನೊಬ್ಬನ ಚೀಲದಲ್ಲಿ ಸ್ಟವ್, ಆಮೇಲೆ ಮೈಕ್ ಸೆಟ್ಟು ಜೊತೆಲೇ ಇರಬೇಕು. ಎಲ್ಲನೂ ಒತ್ಕೊಂಡು ನಡ್ಕೊಂಡೋಗಿ ಅಷ್ಟು ಕಷ್ಟಪಟ್ಟು ಕಾರ್ಯಕ್ರಮ ಮಾಡಿ ಆ ಸಂಗೀತ ನಾಟಕ ವಿಭಾಗದಲ್ಲಿ ನಮ್ಮ ಮೈಸೂರು, ಮಂಡ್ಯ, ಚಾಮರಾಜನಗರ, ಕೊಳ್ಳೇಗಾಲ, ಈ ಕೋಲಾರ, ತುಮಕೂರು ಈ ಕಡೆಗಳಲ್ಲಿ ಎಲ್ಲ ಅಂತಂದ್ರೆ ಒಂದು ನನಗೆ ತಿಳಿದ ಮಟ್ಟಿಗೆ ಒಂದು 1000 ಹಳ್ಳಿಗಳು ನೋಡ್ಬಿಟ್ಟಿದ್ದೀವಿ ಅನ್ನೋ ಗೊತ್ತಿಲ್ಲ. ಅಷ್ಟು ಅದ್ರೊಳಗಡೆ ಇರ್ಬೋದು. ಒಂದು ತಿಂಗಳಿಗೆ 10-15 ಕಾರ್ಯಕ್ರಮ ಕೊಡ್ತಾ ಇದ್ರಲ್ಲ. 97ರಿಂದ ಒಂದು 2005 ಒಂದ್ ಸ್ವಲ್ಪ, ಈಗ ಒಂದು 2-3 ವರ್ಷದಿಂದ ಅಲ್ಲಿ ಕಾರ್ಯಕ್ರಮ ಕಮ್ಮಿ ಆಗ್ಬಿಟ್ಟಿದೆ. ಒಂದು 5-6 ವರ್ಷದಿಂದ ಕಮ್ಮಿ ಆಗ್ಬಿಟ್ಟಿದೆ. ಅದೇ ಎಲ್ಲಿ ನೋಡೋರ್ಗಿಂತ ಕುಣಿಯೋರು ಕುಟ್ಟೋರು ಜಾಸ್ತಿ ಆಗ್ಬಿಟ್ಟವ್ರು. ಕಾರ್ಯಕ್ರಮಗಳು ಅಲ್ಲಿ ಕೊಡೋದು ಕಮ್ಮಿ ಆಗಿದೆ. ಅಲ್ಲಿವರೆಗೂ ಬಹಳಷ್ಟು ಕಾರ್ಯಕ್ರಮ ಒಂದು 500-600 ಹಳ್ಳಿ ಸುತ್ತಬಿಟ್ಟಿದ್ದೀವಿ ನಾವು. ವೆರಿ ನೈಸ್ ಸರ್, ಬಹಳಷ್ಟು ಮಾಡಿದ್ವಿ. ಅದರಲ್ಲಿ KSFC ಅವ್ರದ್ದು ಏಡ್ಸ್ ವಿಭಾಗದಲ್ಲಿ ಅಲ್ಲೋಗಿ ಮಾಡಿದ್ದೀವಿ. ಮತ್ತು ಜಿಲ್ಲಾ ಉತ್ಸವಗಳಲ್ಲೆಲ್ಲ ಸಂಸ್ಕೃತ ಇಲಾಖೆಯಿಂದ ನಡೀತಕ್ಕಂಥ ಕಾರ್ಯಕ್ರಮದಲ್ಲೆಲ್ಲ ಹೋಗಿ ಮಾಡಿದ್ದೀವಿ. ಅದು ಅಲ್ಲದೆ ಡೆಲ್ಲಿಲಿ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆಗೆ ಪೆರೇಡ್ಗೆ ಹೋಗಿರಲಿಲ್ಲ. ನಮ್ಮ ರಾಷ್ಟ್ರಪತಿಗಳಾದಂಥ ಅಬ್ದುಲ್ ಕಲಾಂ ಅವ್ರ ಮುಂದೆ ನಮ್ಮ ದೊಡ್ಡಪ್ಪ ಗುರುಗಳು ಅವ್ರ ಕಾರ್ಯಕ್ರಮ ಅಲ್ಲಿ ವೇದಿಕೆ ಒಂದು ಆಡಿಟೋರಿಯಂ ಅಲ್ಲಿ ಅವ್ರ ಮುಂದೆ ಪ್ರದರ್ಶನ ಮಾಡಿಸಿ. ಹೌದು, ಅವ್ರ ಮುಂದೆ ಮಾಡಿಸಿ ಕಲಾಂ ಅವ್ರ ಮುಂದೆ ಪ್ರದರ್ಶನ ಮಾಡಿದ್ದಾರೆ. ಎಲ್ಲ ಒಂದು 15 ಜನ 25 ಜನ ಹೋಗಿದ್ದು. ನೀವು ಇದ್ದ ತಂಡದಲ್ಲಿ ಇದ್ದೀವಿ. 25 ಜನ ಕರ್ಸ್ಕೊಂಡಿದ್ರು. ಅವರು ತಂಜಾವೂರಿಂದ ಸೌಜನ್ ಕೇಂದ್ರದಿಂದ ಕರ್ಸ್ಕೊಂಡು ಹೋಗಿ ಅಲ್ಲಿ ಪ್ರದರ್ಶನ ಮಾಡಿಸಿ ಅಲ್ಲೆಲ್ಲ ಮಾಡಿದ್ದೀವಿ. ಇಡೀ ದೇಶದಲ್ಲಿ ಇರ್ತಕ್ಕಂಥ ಬಾಂಬೆ, ಅವು ನಮ್ಮ ಗುರುಗಳು ಸಹ ಬಾಂಬೆ, ಕಲ್ಕತ್ತಾ ಮತ್ತು 86-87 ಏನೋ ಇರಬೇಕು ಇಲ್ಲಿಗೆ ಅಂಡಮಾನ್ ನಿಕೋಬಾರ್ಗೆ. ಹೇಗೆ ಹೋಗ್ತಿದ್ರಿ? ಫ್ಲೈಟಲ್ಲಿ? ಇಲ್ಲ, ಬೋಟಲ್ಲಿ ಮಡ್ರಾಸ್ಗೆ ಹೋಗಿ ಅಲ್ಲಿ ಮಡ್ರಾಸಲ್ಲಿ ಇದ್ದು ಅವತ್ತು 15 ದಿವಸ ಬೋಟಲ್ಲೇ ಇದ್ದು. ನಮ್ಮ ಗುರುಗಳು ಸಹ ಜೊತೆಲೇ ಇದ್ದು. ಆ ಬೋಟಲ್ಲಿ ಪೂರ್ತಿ ಜರ್ನಿ. ಅಂದ್ರೆ ಬದುಕನ್ನ ತುಂಬಾ ದೊಡ್ಡ ವಿಸ್ತಾರವಾಗಿ ಕಂಡಿದ್ದೀರಿ ನೀವೆಲ್ಲ. ಹೌದು, ಕಂಡಿದ್ದೀವಿ. ಒಂದು ಕುಗ್ರಾಮ, ಹಳ್ಳಿ, ಹೋಬಳಿ, ತಾಲೂಕು, ಜಿಲ್ಲೆ, ಬೇರೆ ರಾಜ್ಯ, ಬೇರೆ ದ್ವೀಪಗಳಿಗೆಲ್ಲ ಹೋಗ್ಬಿಟ್ಟಿದ್ದೀವಿ. ಊಟನೂ ಮಾಡಿದ್ದೀವಿ. ಏನಿರ್ಬೋದು ಸರಿ ಕಂಸಾಳ ಶಕ್ತಿ ಹಂಗಾದ್ರೆ? ಅಂದ್ರೆ ಮಾದಪ್ಪನ ಶಕ್ತಿ ಬಹಳ ಶಕ್ತಿ ಇದೆ. ಶಕ್ತಿವಂತ ದೇವರದು ಅಲ್ವಾ, ಶಕ್ತಿ. ಅದನ್ನೇ ಮೊದಲೇ ನಮ್ಮ ದೊಡ್ಡಪ್ಪರು ಹೇಳ್ತಾರೆ, ಮಾದಪ್ಪನ ನಂಬಿದ್ರೆ ಮನೆ ತುಂಬಾ ಭಾಗ್ಯ ಅಂತೆ. ಅವ್ನು ನಂಬದೇ ಹೋದ್ರೆ ಮೂಲಲ್ಲೂ ಅದೇನ ಮೂಲಕ್ ಭಾಗ್ಯನೇನಂತ ಹೇಳ್ತಾರೆ, ಒಂದು ಗಾದೆ ಹೇಳ್ತಾರೆ. ಆ ಮಾದಪ್ಪ ನಂಬ್ಕೊಬಿಟ್ರೆ ಮನೆ ತುಂಬಾ ಭಾಗ್ಯ ಕೊಡ್ತಾನಂತೆ. ಹಂಗೆ ಆ ಸಾಂಗಣ್ಣ ಡಿಸೈನ್ ಮಾಡ್ಬೇಕಾದ್ರೆ ಹೊಟ್ಟೆ ಊಟ ಮಾಡಿರಲ್ಲ ಸರ್. ನೈಟಲ್ಲಿ ಒಂದೊಂದ್ಸತಿ ಊಟ ಸಿಗ್ತಿರ್ಲಿಲ್ಲ. ನಾವು ಅಡುಗೆ ಮಾಡ್ಕೊಂಡು ಹೋಗ್ಬೇಕಲ್ಲ, ಅಕ್ಕಿ ಸಿಗದೆ ಹೋಗ್ಬಿಟ್ಟಾಗ ಬರೀ ಕಳ್ಳಪುರಿ ತಿನ್ಬಿಟ್ಟು ಮಾಡ್ಕೊಂಡು ಹೋಗ್ಬಿಟ್ಟಿದ್ವಿ. ಹಂಗೆ ಅಂಡಮಾನ್ ನಿಕೋಬಾರ್ಗೆ 15 ದಿವಸ ಬೋಟಲ್ಲಿ ಇದ್ದು ನಾವು ಹೋಗಿ ಅಲ್ಲಿ ಕಾರ್ಯಕ್ರಮ ಮಾಡಿ ಬರೋಂಗ ಅಲ್ಲಿ ಉಳ್ಕೊಳ್ಳೋಕು ಅದರಲ್ಲೇನೆ ಇದ್ದಿದ್ದು. 15 ದಿವಸ ನಮ್ಮ ಗುರುಗಳ ಜೊತೆಲೇ ಇದ್ಕೊಂಡು ಅವ್ರಿಗೊಂದು ಇದು ಕೊಟ್ಟಿದ್ರು ಅಲ್ಲ, ಒಂದಂದ್ರೆ ಫಸ್ಟ್ ಕ್ಲಾಸು, ಸೆಕೆಂಡ್ ಕ್ಲಾಸು, 3ನೇ ಕ್ಲಾಸ್ ಅಂತ ಇದ್ದಲ್ಲ, ಅವ್ರಿಗೊಂದು ಸಪ್ರೇಟ್ ಒಂದು ರೂಮು. ಈ ಥರ ಹಿಂಗೋಗಿ ನಾವೊಂದು 10-12 ಜನ ನಮ್ಮ ತಂಡದಿಂದ. ನಿಮಗೆ ಒಂದು ಬೋಟು? ಬೋಟಲ್ಲಿ ದೊಡ್ಡ ಬೋಟು, ದೊಡ್ಡದು ಸಾರ್ವಜನಿಕರೆಲ್ಲ ಪಬ್ಲಿಕ್ ಎಲ್ಲ ಅದಕ್ಕೆಲ್ಲ ಬರ್ತಕ್ಕಂಥವ್ರು. ಶಿಪ್. ಹೌದು, ಶಿಪ್, ದೊಡ್ಡ ಶಿಪ್ ಅದು. ಅಲ್ಲೋಗಿ ಅಲ್ಲಿ ಮಾಡಿದ್ದು ಕ್ರೂಸರ್ ಅಂತಾರಲ್ಲ, ಇರ್ಬೋದು. ಬಹಳ ದೊಡ್ಡದು. ಅಲ್ಲಿಗೆ ಬೇಕಾದಂತ ಸರಕು ಸಾಗಣೆ ಎಲ್ಲ ಅದ್ರೊಳಗೆ ತುಂಬಿಕೊಡ್ತಿದ್ರು. ಬಹಳ ಸರಕು ಪಬ್ಲಿಕ್, ಅದು ಸಾರ್ವಜನಿಕರಿಗೂ ನಮ್ಮ ಈಗ ಬಸ್ಸಲ್ಲಿ ಟ್ರೈನಲ್ಲಿ ಹೆಂಗ್ ಹೋಗ್ತೀವಿ, ಟ್ರೈನ್ ಆ ತರನೇ ಬಂದು ಎಲ್ಲ ಟಿಕೆಟ್ ತಗೊಂಡು ಕೂತ್ಕೊಂಡು ಅಲ್ಲಿ ಮಾಡಿದ್ವಿ. ಹೊರ ಕಡೆ ಹೋದಾಗ ಈ ಇಂಡಿಯಾದಲ್ಲಿ ಎಲ್ಲಾ ಕಡೆನೂ ಪ್ರದರ್ಶನ ಮಾಡಿಸಿದ್ದಾರೆ ನಮ್ಮ ಗುರುಗಳವರ ಜೊತೆ ಮುಂದೆ ಅವರು ಅಂದ್ರೆ ವಿದೇಶಕ್ಕೆ ಹೋಗ್ಬೇಕಾಗಿತ್ತು. ICCR ಇಂದ ಡೆಲ್ಲಿ ICCR ಇಂದ ರಷ್ಯಾದಲ್ಲಿ ನಡೀತಕ್ಕಂತ ಭಾರತ ಉತ್ಸವ ನಡೀತಾ ಇತ್ತು. ಭಾರತ ಉತ್ಸವದಲ್ಲಿ ಹೋಗ್ಬೇಕಾಗಿತ್ತು 2008. ಹೌದು. ಆಗ ಹೋಗ್ಬೇಕಾದಂತ ಕಾಲದಲ್ಲಿ ಅಲ್ಲಿಂದ ಅವರು ನಿಮ್ದೊಂದು 8 ಜನದ ಲೀಸ್ಟ್ ಕಳಿಸಿ ಅಂತ. ಆಗ ನಮ್ಮ ದೊಡ್ಡಪ್ಪವ್ರದ್ದು ಅವ್ರದ್ದು ಫೋಟೋ ಈ ಲೀಸ್ಟ್ ಎಲ್ಲರದ್ದು ಕಳ್ಸಿಕೊಟ್ಟ. ಪಾಸ್ಪೋರ್ಟ್ ಇತ್ತಾ? ಇಲ್ಲ, ಪಾಸ್ಪೋರ್ಟ್ ಇರಲಿಲ್ಲ. ಕಳ್ಸಿಕೊಟ್ಟಿದ್ದ. ಆಗ ಅವರಲ್ಲಿ ಅಂದ್ರು ಈ ತರ ವಯಸ್ಸಾದವರು ಬೇಡ, ದೂರ ಹೋಗೋದು.
ಅಷ್ಟೇ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಇದಾಗ್ತದೆ, ಅದಕ್ಕೆ ಹುಡುಗರು ಆಗಿರೋಂಥವ್ರನ್ನ ನೀವು ಒಂದು 8 ಜನ ಸಲ ಇದು ಮಾಡಿ ಕಳಿಸಿ ಅಂತಂದಾಗ ಅವಾಗ ಅವ್ರಿಗೆ ಹೇಳಿದಾಗ ಆಯ್ತು ನೀವೇ ಓಟ್ ಬನ್ನಿ ಸಂತೋಷ ನೀವೇ ಓಟ್ ಬನ್ನಿ ಅಂತ ಹೇಳಿ ಅವಾಗ ಅವರು ನಮ್ಮನ್ನು ಕಳಿಸ್ಕೊಟ್ರು, ಅವ್ರು ಉಳ್ಕೊಂಡ್ರು. ನೀವು ಹೋಗಿದ್ರಾ? ನಾವು ಹೋಗಿದ್ದ, ನಾವು ಒಂದು 8 ಜನ ಹೋಗಿದ್ದ. ಸರಿ ಸರಿ ಸರಿ. ರಷ್ಯಾ ಭಾರತ ಉತ್ಸವದಲ್ಲಿ ನಮ್ಮ ದೇಶದ ಪ್ರತಿಭಾ ಪಾಟೀಲ್ ರಾಷ್ಟ್ರಪತಿಗಳು ಬಂದಿದ್ರು. ಅಲ್ಲಿನ ರಷ್ಯಾದ ಅಧ್ಯಕ್ಷರು ರಾಷ್ಟ್ರಪತಿಗಳು ಅವರಿದ್ರು. ಅವ್ರ ಮುಂದೆ ನಮ್ಮಲ್ಲಿ ಒಂದು ಆಡಿಟೋರಿಯಮಲ್ಲಿ ಒಂದು 3 ನಿಮಿಷದ ಕಲಾ ಪ್ರದರ್ಶನ ಮಾಡಿ ಅಲ್ಲಿಂದ ಬಂದಿದ್ದು. ಹೆಬ್ಣಿ ಮಾದೇನವರ ಅಂತ್ಯ ಹೇಗಾಯಿತು? ಅವರ ಅಂತ್ಯ ಬಹಳ ಒಂದು ದುಃಖದ ರೀತಿನಲ್ಲಿ ಆಗ್ತು ಅಂತ. ಎಲ್ಲರಂತೇನು ದುಃಖನೇ ಅಂದ್ರೆ ನಮ್ಗೆ ಅದು ಅತಿ ಹೆಚ್ಚಿನ ದುಃಖ. ಯಾಕೆ ಅಂತಂದ್ರೆ ಅವರು ಹುಷಾರಿರ್ಲಿಲ್ಲ, ಮಾತಾ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ರು. ನಾವು ಹಿಂಗೆ ನಮಸ್ಕಾರ ಮಾಡ್ಕೊಂಡು ಹಿಂಗೆ ಹೋಗ್ತಾ ಇದೀವಿ ಅಂದ್ರೆ ಸಂತೋಷ ಓಟ್ ಬನ್ರಿ, ಚೆನ್ನಾಗಿ ಮಾಡ್ಕೊ ಬನ್ರಿ ಅಂತ. ಹೀಗೆ ಹೋದ್ರು ನಾವು ಡೆಲ್ಲಿಲಿ ಒಂದು 3 ದಿವಸ ಅಲ್ಲಿ ಆಲ್ಟ್ ಆಗಿದ್ವಿ ರಿಹರ್ಸಲ್ಗೆ. ಅಲ್ಲಿ ಆ ರಿಹರ್ಸಲ್ ಮುಗಿಸ್ಕೊಂಡಾಯ್ತು. ಇವತ್ತು ರಾತ್ರಿ 2 ಗಂಟೆಗೆ ರಷ್ಯಾಗೆ ಫ್ಲೈಟ್ ಹೊರಡ್ಬೇಕಾಯ್ತು ಡೆಲ್ಲಿ. ಮಧ್ಯಾಹ್ನ 2 ಗಂಟೆಗೆ ಅವರು ಮಾತಾ ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗಿ ಬಂದಿದ್ರು. ಓಡಾಡ್ಕೊಂಡು ಚೆನ್ನಾಗಿದ್ದು ಎದ್ದು ನಾವು ಅವತ್ತು ನೈಟ್ 2 ಗಂಟೆ ರಾತ್ರಿಗೆ ರಷ್ಯಾಗೆ ಫ್ಲೈಟ್ ಹತ್ತಬೇಕು. ಮಧ್ಯಾಹ್ನ ಒಂದು 3-4 ಗಂಟೆಗೆ ಏರ್ಪೋರ್ಟ್ಗೆ ಹೋಗ್ಬೇಕು ನಾವು. 2 ಗಂಟೆಗೆ ಅವರು ತೀರೋದ್ರು ಅಂತ ನಮಗೆ ಸುದ್ದಿ ಬಂತು. ಓಹೋ, ಈಗ ಫ್ಲೈಟ್ ಹತ್ಬೇಕಾ ಬೇಡವಾ ಅಂತ ಎಂತ ಕ್ಲೈಮ್ಯಾಕ್ಸ್ ಬಂದ್ಬಿಟ್ಟಿದ್ವಿ ಸರ್ ನಾವು. ಹೌದು. ಆಗ ನಮಗೆ ಮೊಬೈಲ್ ಇಲ್ಲ, ಏನಿಲ್ಲ. ಲ್ಯಾಂಡ್ಲೈನ್ ಬರ್ಬೇಕು, ಫೋನ್ ಮಾಡಬೇಕು. ICCR ಬರುತ್ತೆ ಫೋನ್. ಬಂದು ಹಿಂಗಾಯ್ತು ಅಂತ ಆವಾಗ ಇದಾಗ್ತು. ಅವಾಗ ಹಿಂಗಾದಾಗ ಸೀದಾ ಮಾತಾಡಿ, ಇಲ್ಲ ಮೊಬೈಲ್ ಇತ್ತು ಅನ್ನಿಸ್ತದೆ, ಮೊಬೈಲ್ ಇತ್ತೇನೋ. ಆವಾಗ ಬಂದು ಆಗ ನಾವು ಹಿಂಗೆ ಬಂದ್ಬಿಡೋಣ ಅಂತ ಅಂದ್ರು. ಆಮೇಲೆ ಇಲ್ಲಿ ಕಬ್ಬಣ್ಣ ಸರು ಇವರೆಲ್ಲ ಇದ್ರು. ಆಮೇಲೆ ಅಂದರು ಬೇಡ, ಇದು ನಿಮ್ಗೊಂದು ಅವಕಾಶ ಸಿಕ್ಕಿದೆ, ಫಸ್ಟ್ ಟೈಮ್ ಅವಕಾಶ ಸಿಕ್ಕಿದೆ, ನಾವುಗಳೆಲ್ಲ ಇಲ್ಲಿ ಇದ್ದೀವಿ, ಮಾಡ್ತೀವಿ ಅಂದ್ರೆ ನಿಮ್ಗೆ ಅಂತಿಮ ದರ್ಶನ ಸಿಗ್ಲಿಲ್ಲ? ಗುರುಗಳ ದರ್ಶನ ಸಿಗ್ಲಿಲ್ಲ. ಅಯ್ಯೋ ದೇವ್ರೆ, ಅಂತಿಮ ದರ್ಶನ ಸಿಗ್ಲಿಲ್ಲ. ಅದೊಂದು ಬಹಳ ದುಃಖ ಆಗ್ಬಿಡ್ತು. ಎಂತ ಸಾರ್ಥಕದ ಬದುಕು ಸರ್ ಹೆಬ್ಣಿ ಮಾದೇನವ್ರದ್ದು. ಶಿಷ್ಯ ಪರಂಪರೆಯನ್ನ ಕಟ್ಟಿ ನಿಮ್ಗೆಲ್ಲ ವಿದ್ಯೆ ಕಲಿಸ್ಕೊಟ್ಟು ತಮ್ಮ ಕಡೆಯ ದಿನದಲ್ಲಿ ಶಿಷ್ಯಂದ್ರೆಲ್ಲ ವಿದೇಶಕ್ಕೆ ಪ್ರದರ್ಶನಕ್ಕೆ ಹೋಗ್ತಾ ಇದ್ದಾರೆ. ಇವರು ಈ ಪ್ರಪಂಚನೇ ಬಿಟ್ಟು ಹೋಗ್ತಾ ಇದ್ದಾರೆ. ಇವ್ರು ಹೋಗಿ ಏನ್ ಪ್ರದರ್ಶನ ಮಾಡಿದ್ರಿ, ಹೆಂಗ್ ಮಾಡಿದ್ರಿ ಅಂತ ಕೇಳೋ ಒಂದು ಅವರು ಇರ್ಲಿಲ್ಲ ಆ ಟೈಮ್ಗೆ. ನಾವು ಹೋಗ್ಬಾರ್ದು. ಹಿಂಗೆ ತಿರ್ಗಾ ಅಲ್ಲೋಗಿ ಹೆಂಗ್ ಪ್ರದರ್ಶನ ಮಾಡಿದ್ರಿ ಇದೆಲ್ಲ ನೋವು ಇಟ್ಕೊಂಡು? ಹೋಗಿ ಅವತ್ತೊಂದ್ ದಿವಸ ಸಂಜೆಗೆ ನಾವು ಅಲ್ಲೋಗಿ ಸೇರ್ದು. ಆಮೇಲೆ ಅಲ್ಲಿಂದ ಲ್ಯಾಂಡ್ ಲೈನ್ ಇಂದ ಫೋನ್ ಮಾಡ್ದು. ನಮ್ಮ ದೊಡ್ಡಪ್ಪರದ್ದು ಮನೆ ಲ್ಯಾಂಡ್ ಲೈನ್ ಫೋನ್ ಇತ್ತು. ಲ್ಯಾಂಡ್ ಲೈನ್ ಫೋನ್ಗೆ ಫೋನ್ ಮಾಡ್ದು. ಆಗ ನಮ್ಮ ಚಿಕ್ಕಪ್ಪರು ಎಲ್ಲ ಎತ್ಕೊಂಡು ಎಲ್ಲ ಚೆನ್ನಾಗಾಯ್ತು, ಈಗ ಆಯ್ತು, ಮುಗೀತು, ಈಗ ಬರ್ನ್ ಮಾಡ್ಬಿಟ್ಟು ಬಂದಿದ್ದೀವಿ, ನೀವು ಮಾಡ್ಕೊಬಂದ್ರಿ, ಏನು ಹೆದರ್ಕೋಬೇಡಿ ಅಂತ. ಆಗ ಅವರು ಬರ್ನಿಂಗ್ ಮಾಡ್ಬೇಕಾದ್ರೆ ಎಲ್ಲ ಮಾಡ್ಬೇಕಾದ್ರೆ ನಾವು ಫ್ಲೈಟಲ್ಲಿ ಹೋಗ್ತಾ ಇದ್ವಿ. ಆಕಾಶದಲ್ಲಿ ನಾವು ಫ್ಲೈಟಲ್ಲಿ ಜರ್ನಿ ಮಾಡ್ತಾ ಇದ್ವಿ. ಅವ್ರ ಆತ್ಮ ಆಕಾಶದಲ್ಲಿ ಆತ್ಮ ಪರ್ಮನೆಂಟ್ ಜಾಗಕ್ಕೆ ಸೇರ್ಕೋತಾ ಇತ್ತು. ಭಾಳ ಅದೊಂದು ನಮಗೆ ಇಡೀ ನಮ್ಮ ತಂಡ ಅವತ್ತು ಭಾಳ. ಆಮೇಲೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳೂ ಭಾಳ ಧೈರ್ಯ ಮಾಡಿ ಏನೂ ಮಾಡೋಕ್ಕಾಗಲ್ಲ, ಬಂದಿದ್ದಾರೆ ಒಂದು ಅವಕಾಶ ಅಂತ ಹೇಳಿ ಇದು ಮಾಡ್ಕೊಂಡು ಮುಗಿಸ್ಕೊಂಡು ಆಮೇಲೆ ನಾಡಿನ ಹೆಮ್ಮೆಯ ಹಿರಿಯ ಜಾನಪದ ಕಲಾವಿದರ ಅಂತ್ಯ ಈ ರೀತಿ ಆಯಿತು. ಈ ಥರ ಆಯಿತು. ಆಗ ಇವರು ಕಪ್ಪಣ್ಣ ಸಾರು, ರಘುಮೂರ್ತಿ ಸರ್ ಅವರು ಮತ್ತು ಇವರೆಲ್ಲರೂ ಬಂದು ಕಪ್ಪಣ್ಣವರೆಲ್ಲ ನಿಂತ್ಕೊಂಡು ಮಾಧ್ಯಮದವ್ರಿಗೆ ಎಲ್ಲರಿಗೂ ನಿಂತ್ಕೊಂಡು ಎಲ್ಲ ವಿಷಯ ಹೇಳಿ ಭಾಳ ಅದೊಂದು ಮಾಡಬೇಕಂತ ಪದ್ಧತಿ ಜವಾಬ್ದಾರಿಯುತವಾಗಿ ಮಾಡಿ ಮುಗಿಸ್ಕೊಂಡು ಶಾಸ್ತ್ರೋಕ್ತವಾಗಿ ಅವ್ರಿಗೆ ಏನು ಮಾಡಬೇಕಿತ್ತು ಅಂತಿಮ ವಿಧಾಯ ತಿಳಿಸಿದ್ರು. ನಾಡಿನ ಹಿರಿಯ ಜಾನಪದ ಚೇತನ ಅಂತಲೇ ಕರೀಬೋದು ಹೆಬ್ಣಿ ಮಾದಯ್ಯನವರ ಸಾರ್ಥಕ ಬದುಕಿನ ಈ ಒಂದು ಪುಟ್ಟ ಸಂವಾದವನ್ನು ಪ್ರತಿಯೊಬ್ಬ ಜಾನಪದ ಕಲಾವಿದರು ನೋಡ್ತೀರಾ. ನೋಡಿ ಇದರಲ್ಲಿರ್ತಕ್ಕಂಥ ಒಂದು ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ತಕ್ಕಂಥ ಅನೇಕ ಉಪಯುಕ್ತ ಮಾಹಿತಿಗಳನ್ನು ತಿಳ್ಕೊಳ್ತೀರಾ. ಅದೇ ರೀತಿ ಹೆಬ್ಣಿ ಮಾದಯ್ಯನವ್ರ ಥರ ಒಂದು ಹೆಮ್ಮರವಾಗಿ ಜನಪದದಲ್ಲಿ ಬೆಳೀಲಿಕ್ಕೆ ಈ ಒಂದು ಸಂವಾದ ತಮಗೇನಾದರೂ ಸಹಕಾರಿಯಾಗುತ್ತೆ ಅಂತಾದರೆ ಜನಪದ ಸಿರಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಾವೆಲ್ಲರೂ ಕೂಡ ಪ್ರೀತಿಯಿಂದ ಸಬ್ಸ್ಕ್ರೈಬ್ ಮಾಡಿ ತಮ್ಮ ಇಡೀ ಬದುಕಿನ ವಿವರಣೆಗಳನ್ನು ಬಂದು ಜನಪದ ಸಿರಿ ಸ್ಟುಡಿಯೋಸಲ್ಲಿ ಕೂತು ತನ್ನ ಗುರುಗಳಾಗಿರ್ತಕ್ಕಂಥ ಹೆಬ್ಣಿ ಮಾದಯ್ಯನವರ ಒಂದು ಬದುಕಿನ ಸಾರವನ್ನು ನಮ್ಮೆಲ್ಲರ ಮುಂದೆ ತೆರೆದಿಟ್ಟಂತಹ ಅಂತಾರಾಷ್ಟ್ರೀಯ ಜಾನಪದ ಕಲಾವಿದರಾಗಿರ್ತಕ್ಕಂಥ ಕಂಸಾಳೆ ಲಿಂಗಯ್ಯನವರಿಗೆ ನಮಸ್ಕರಿಸುತ್ತಾ ಸರ್, ಧನ್ಯವಾದಗಳು ಸರ್. ನಮಸ್ಕಾರ ಸರ್, ತಮಗೂ ಧನ್ಯವಾದಗಳು. ಮತ್ತೊಮ್ಮೆ ವಿಶೇಷ ಸಂಚಿಕೆಯೊಂದಿಗೆ ಮತ್ತೊಬ್ಬ ನಾಡಿನ ಹಿರಿಯ ಜಾನಪದ ಚೇತನದ ಬದುಕಿನ ಸಾರವನ್ನು ಹೊತ್ತುಕೊಂಡು ನಿಮ್ಮ ಮುಂದೆ ಬರ್ತೀನಿ ಸ್ನೇಹಿತರೆ. ನಿರಂತರವಾಗಿ ನೋಡ್ತಾ ಇರಿ ಜನಪದ ಸಿರಿ ಕನ್ನಡ. ನಮಸ್ಕಾರ. ಉಗೇ ಮಹಾತ್ಮಲೇ.
ಉಗೇ ಮಾತಲೆ ಉಗೇ ಮಾದಪ್ಪನ ಪಾದಕ್ಕೊಂದ್ಸಲ ಉಗ್ಯಾನೆ ಉಗೇ ಮಾಲಿಯಲ್ಲಿ ಮಾದೇವ ಮೆರವ ಚಂದವಾ ನೋಡಿ ನಮ್ಮ ಶಿವನ ಉರಿಯ ಬೆಂಕಿಯ ಮುಂದೆ ಹೊರಗಳಿಗೆ ನಿಲ್ಲಬಹುದು ಮಾದೇವ ನಿನ್ನ ಕರಿಯ ಬರಗನ ಮುಂದೆ ನಿಲ್ಲುಬಾರ ನೋಡಿ ನಮ್ಮ ಶಿವನ ಮಾಲಿಯ ಲಿಂಗ ದೇವ ಬೆರವ ಚಂದವಾ ನೋಡಿ ನಮ್ಮ ಶಿವನ ಉಗೇ ಮಾತ್ಮಲೆ ತಿಂಗಾಳು ಮುಳುಗಿದವೋ ರಂಗೋಲೆ ಬೆಳಗಿದವೋ